ಏನ್ ಸರ್, ಹೇಳ್ತೀರಿ? ಶಿವಾಜಿಯ ಮೂಲವೇ ಕರ್ನಾಟಕ. ಇಂತಹ ಒಂದು ದೊಡ್ಡ ಸಾಮ್ರಾಜ್ಯವನ್ನ ನಮಗೆ ಮಧ್ಯಯುಗದಲ್ಲಿ ಕಟ್ಟಿದರಲ್ಲ ಅನ್ನೋ ಒಂದು ಪ್ರೇರಣೆಯನ್ನು ಪಡೆದು ಹ್ಮ್. ಅವನು ಮುನ್ನುಗ್ಗುವಂತಹ ಒಂದು ಕೆಲಸ ಕೂಡ ವಿಜಯನಗರ ಕಾರಣ ಕಾರಣ ಅಂತ ಆಗಿದೆ ಅಂತ. ಹೇಳ್ಬೋದು ಸರ್. ಹ್ಮ್. ಒನ್ನ ಕೊಟ್ಟು ಕುದುರೆಯ ಕೊಂಬ ಮಾಂಡಲಿಕರ ಗಂಡ ಗಂಡ. ಅನ್ನೋ ಹೆಸರೇ ಇದೆಯಲ್ಲ, ಅದು ಪೋರ್ಚುಗೀಸ್ ವ್ಯಾಪಾರ ವಿಜಯನಗರ ಅರಸರ ಅವಧಿಯಲ್ಲಿ ಹ್ಮ್. ಬಹು ಸುಪುಷ್ಟವಾಗಿ ಬೆಳೀತು. ಹ್ಮ್. ಆದ್ರೆ ಕೊನೆಗೆ ಈ ಪತನದ ನಂತರ ಹ್ಮ್. ಅವರ ವ್ಯಾಪಾರದ ಬೆನ್ನೆಲುಬೇ ಮುರಿದೋಯ್ತು ಅಂತ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ SY ಸೋಮಶೇಖರ್, ಪ್ರಾಧ್ಯಾಪಕರು, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ, ಹಂಪಿ ವಿಶ್ವವಿದ್ಯಾಲಯ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಬಹಳ ದಿನಗಳಿಂದ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ನಾನು ಈ ವಿಜಯನಗರದ ಸಲುವಾಗಿ ಕಾಯ್ತಾ ಇದ್ದೆ. ಅದು ಈಗ ನನಗೆ ಬಂದಿದೆ. ನೇರವಾಗಿ ನಿಮ್ಮ ಹತ್ರ ಬಂದ್ಬಿಡ್ತೀನಿ. ಎಸ್ ಸರ್. ನೀವು ತುಂಬ ಇದ್ರ ಬಗ್ಗೆನೇ ಓದಿ ಇಲ್ಲೇ ತಮ್ಮ ಬದುಕನ್ನು ಕಳೀತಾ ಇರ್ತಕ್ಕಂಥವ್ರು. ನನ್ನ ಅನುಮಾನಗಳು ನಿಮ್ಮ ಅನುಮಾನಗಳು ಸಹ. ಸೊ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಸರ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಸರ್, ಬೆಳ್ಳಿ ಬಂಗಾರ ಬೀದಿಯಲ್ಲಿ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಎಷ್ಟು ನಿಜ, ಅದು ಏನು ಕತೆ? ಸರ್, ಧರ್ಮೇಂದ್ರ ಕುಮಾರ್ ಸರ್ಗೆ ಮೊದಲು ಧನ್ಯವಾದಗಳು ಈ ಒಂದು ಅವಕಾಶ ನನಗೆ ನೀಡಿದ್ದಕ್ಕೆ. ಸರ್, ವಿಜಯನಗರ ಅಂತ ಅಂದ್ರೆ ಹಂಪಿ, ಹಂಪಿ ಅಂದ್ರೆ ವಿಜಯನಗರ. ಯಾಕಂದ್ರೆ ಇಡೀ ದಕ್ಷಿಣ ಭಾರತದ ಬಹುದೊಡ್ಡ ಸಾಮ್ರಾಜ್ಯಗಳಲ್ಲಿ ವಿಜಯನಗರ ತಮಗೆ ಗೊತ್ತಿರುವಂತಹದ್ದು. ಈ ಸಾಮ್ರಾಜ್ಯದ ರಾಜಧಾನಿಯಾಗಿ ಹಂಪೆಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಅವರು ಅದನ್ನ ವಿಜಯನಗರವಾಗಿ, ವಿದ್ಯಾನಗರವಾಗಿ, ಇನ್ನೂ ಅನೇಕ ಹೆಸರುಗಳಿಂದ ಈ ರಾಜಧಾನಿಯನ್ನ ಕರ್ಕೊಳ್ಳೋದು. ಮತ್ತು ಇದು ಆರಂಭದಲ್ಲಿ ನಮಗೆ ಒಟ್ಟು 5 ರಾಜಧಾನಿಗಳನ್ನ ನಾವು ವಿಜಯನಗರದ ಅವಧಿಯಲ್ಲಿ ಕಾಣ್ತೀವಿ. ಮೊದಲಿನ ರಾಜಧಾನಿ ನೀವು ಈಗಾಗಲೇ ಹೋಗಿ ಬಂದಂತೆ ಆನೆಗೊಂದಿಯಾಗಿತ್ತು. ಅದನ್ನ ಕುಂಜರ ಕೋಣ ಅಂತ ಕರೆಯಲಾಗಿತ್ತು. ಆ ನಂತರ ಬುಕ್ಕರಾಯನ 1ನೇ ಬುಕ್ಕರಾಯನ ಕಾಲದ ಹೊತ್ತಿಗೆ ಆನೆಗೊಂದಿಯಿಂದ ನಮಗೆ ಹಂಪಿಗೆ ಸ್ಥಳಾಂತರವಾದದನ್ನು ಕಾಣ್ತೀವಿ. ಈಗೇನು ನೀವು ಕಾಣ್ತಾ ಇದ್ದೀರಿ ಹಂಪಿಯ ಅಥವಾ ವಿಜಯನಗರದ ಏನು ವಾಸ್ತವ್ಯದ ನೆಲೆಗಳನ್ನ, ಅದಕ್ಕೆ ಒಂದು ಚೌಕಟ್ಟನ್ನ ಕೊಟ್ಟವನು ಮೊದಲಿಗೆ 1ನೇ ಬುಕ್ಕರಾಯ ಅಂತ ನಾವು ಹೇಳ್ಬೋದು. 1ನೇ ಬುಕ್ಕರಾಯನ ನಂತರ ಬಂದಂತಹ 2ನೇ ಹರಿಹರ ಏನಿದೆಯಲ್ಲ, 2ನೇ ಹರಿಹರ ಇಡೀ ನಗರವನ್ನ, ನೀವು ಹೇಳುವಂತಹ ಮಾರುಕಟ್ಟೆಗಳನ್ನ ಆರಂಭಿಸಿದವನು 2ನೇ ಹರಿಹರ ಅಥವಾ ಇಮ್ಮಡಿ ಹರಿಹರ ಅಂತ ಹೇಳ್ಬೋದು. ಇಮ್ಮಡಿ ಹರಿಹರನಿಂದ ಆರಂಭವಾದಂತಹ ಈ ನಗರೀಕರಣದ ಒಂದು ದೊಡ್ಡ ಪ್ರಕ್ರಿಯೆ ಮುಂದೆ ಪ್ರೌಢದೇವರನ ಹೊತ್ತಿಗೆ, ಹಾಗೇನೆ ಕೃಷ್ಣದೇವರಾಯನ ಹೊತ್ತಿಗೆ ತುಂಬಾ ಉನ್ನತ ಸ್ಥಾನಕ್ಕೆ ತಲುಪಿದ್ದು. ಅಚ್ಯುತರಾಯ ಮತ್ತು ಸದಾಶಿವರಾಯರು ಕೂಡ ಈ ಸಾಮ್ರಾಜ್ಯದ, ಈ ರಾಜಧಾನಿಯ ವಿಸ್ತರಣೆಗೆ ಮಹತ್ವದ ಪಾತ್ರ ವಹಿಸಿದ್ದಾರೆ ಅನ್ನೋದಂತೂ ಬಹಳ ಮುಖ್ಯವಾದಂತಹ ಸಂಗತಿ. ನಮಗೆ ನೀವು ಚಿನ್ನ ಮತ್ತು ಬೆಳ್ಳಿಯ ಬಗ್ಗೆ ಅಥವಾ ಆಭರಣಗಳನ್ನ ಮಾಡೋದ್ರ ಬಗ್ಗೆ ಹೇಳಿದ್ದಾರೆ. ನಮಗೆ ಇಮ್ಮಡಿ ಹರಿಹರನ ಕಾಲದ ಹೊತ್ತಿಗೆ ಇಲ್ಲಿ ಒಂದು ಮಣಿಕುಟ್ಟಿಮ ಬೀದಿ ಅಂತ ಸಿಕ್ತು. ಮಣಿಗಳನ್ನ ಮಾರಾಟ ಮಾಡುವಂತಹ ಒಂದು ಬೀದಿಯೇ ಇತ್ತು. ಆ ಬೀದಿಯಲ್ಲಿ ನಮಗೆ ಇಮ್ಮಡಿ ಹರಿಹರ ಒಂದು ದೇವಾಲಯವನ್ನ ತನ್ನ ದಂಡನಾಯಕನ ಸಮ್ಮುಖದಲ್ಲಿ ಕಟ್ಟಿಸ್ತಾನೆ. ಅದು ಕುಂತುನಾಥ ಜಿನಾಲಯ ಅಂತ. ಈಗೇನು ಇವರೆಲ್ಲ ಸ್ಥಳೀಯರು ಗಾಣಗಿತ್ತಿ ಜಿನಾಲಯ ಅಂತ ಕರೀತಾರೆ. ಆ ಕುಂತುನಾಥ ಜಿನಾಲಯದ ಶಾಸನದಲ್ಲಿಯೇ ನಮಗೆ ಸ್ಪಷ್ಟವಾಗಿ ಮಣಿಕುಟ್ಟಿಮ ಬೀದಿ ಇತ್ತು ಅನ್ನೋದು ನಮಗೆ ಮಣಿಕುಟ್ಟಿಮ ಬೀದಿ ಅಂತ. ಅಂದ್ರೆ ಮಣಿಗಳನ್ನ ಮಾರಾಟ ಮಾಡುವಂತಹ, ತಯಾರು ಮಾಡುವಂತಹ ಬೀದಿ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತದೆ. ಹಾಗೆ ಮುಂದೆ ಹೋದ್ರೆ ನಮಗೆ ಇಮ್ಮಡಿ ಹರಿಹರನ 2ನೇ ದೇವರಾಯನ ಕಾಲದಲ್ಲಿ ನಮಗೆ ಅಬ್ದುಲ್ ರಜಾಕ್ ಭೇಟಿ ಕೊಡ್ತಾನೆ. ನಮಗೆ ಇವತ್ತು ಇಡೀ ಎಲ್ಲಾ ಕಡೆಗೆ ಇರುವಂತಹ ಸುದ್ದಿ ಏನಂದ್ರೆ, ಮುತ್ತು ರತ್ನಗಳನ್ನ ಮಾರಾಟ ಮಾಡುವಂತಹ ಪೇಟೆ ಇತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಕೊಡುವವನು ಯಾರು ಅಂದ್ರೆ ಅದು ಅಬ್ದುಲ್ ರಜಾಕ್. ಅಬ್ದುಲ್ ರಜಾಕ್ ತನ್ನ ವರದಿಯಲ್ಲಿ ಇಡೀ ನಗರವಾದ ವರ್ಣನೆಯನ್ನ ಮಾಡ್ತಾನೆ. ವರ್ಣನೆ ಮಾಡುವ ಸಂದರ್ಭದಲ್ಲಿ ಇಲ್ಲಿ ಏನೆಲ್ಲ ವ್ಯಾಪಾರ ಮಾರುಕಟ್ಟೆಯಲ್ಲಿ ಮಾಡ್ತಿದ್ರು ಮತ್ತೆ ಯಾವ ಬಗೆಯ ವಸ್ತುಗಳನ್ನ ಮಾರಾಟ ಮಾಡ್ತಿದ್ರು ಅಂತ ಹೇಳ್ತಾನೆ. ಇಲ್ಲಿ ಹೂವಿನ ಬಗ್ಗೆ ಇವರಿಗೆ ಇರುವಂತಹ ಪ್ರೀತಿ, ಜನರಲ್ಲಿ ಇರುವಂತಹ ಪ್ರೀತಿ ಬಗ್ಗೆ ಹೇಳ್ತಾನೆ. ಜೊತೆಗೆ ಮುತ್ತು ರತ್ನಗಳನ್ನ ಬೀದಿಗಳಲ್ಲಿ ಮಾರಾಟ ಮಾಡುವಂತಹ ಬೀದಿ ಯಾವುದಾಗಿತ್ತು ಅಂತಂದ್ರೆ ಅದು ಪಾನ್ ಸುಪರಿ ಬಜಾರ್ ಆಗಿತ್ತು ಅಂತ. ಇವತ್ತು ನಾವು ಪಾನ್ ಸುಪರಿ ಅಂತ ಕರಿತೀವಿ. ಆದ್ರೆ ನಮಗೆ ಅವತ್ತಿನ ಶಾಸನದಲ್ಲಿ ಇಮ್ಮಡಿ ದೇವರಾಯನ ಶಾಸನದಲ್ಲಿ ನಮಗೆ ಅದು ಪ್ರಮುಖ ಪರ್ಣಾಪಣ ಬೀದಿ ಅಂತ ಕರೆದಿದೆ. ಪ್ರಮುಖ ಪರ್ಣಾಪ ಅಂದ್ರೆ ಎಲೆ ಅಡಿಕೆಗಳನ್ನ ಮಾರಾಟ ಮಾಡುವಂತಹ ಬೀದಿಯಾಗಿತ್ತು. ಮುಂದೆ ನಾವು ಶಾಸನಗಳನ್ನ ಮತ್ತೆ ಬೇರೆ ಬೇರೆ ದಾಖಲೆಗಳನ್ನ ಪರಿಶೀಲಿಸ್ತಾ ಹೋದ ಆರಂಭದಲ್ಲಿ ಅದು ಮಣಿಕುಟ್ಟಿಮ ಬೀದಿಯಾಗಿ, ಆಮೇಲೆ ಎಲೆ ಅಡಿಕೆಗಳ ಬೀದಿಯಾಗಿ, ಅಕ್ಕಿ ಬೇಟೆ ಮತ್ತು ಮೀನವನಗುಂದಿ ಮತ್ತು ಬೇರೆ ಬೇರೆ ವಸ್ತುಗಳನ್ನು ಮಾರಾಟ ಮಾಡುವ ಬೀದಿಯಾಗಿ, ಹಾಗೇನೆ ಮುಂದೆ ರಾಜ ಬೀದಿಯಾಗಿ, ಮಹಾಬೀದಿಯಾಗಿ, ಜೊತೆಗೆ ಇನ್ನೊಂದು ಶಾಸನದಲ್ಲಿ ಸದಾಶಿವರಾಯನ ಕಾಲದ ಹೊತ್ತಿಗೆ ಪೆದ್ದಂಗಡಿಗಳ ಬೀದಿ ಅಂತ ಕರೀತಾರೆ. ದೊಡ್ಡ ದೊಡ್ಡ ಅಂಗಡಿಗಳ ಬೀದಿ ಅಂತ. ಈ ಎಲ್ಲ ಬಗೆಯ ದೊಡ್ಡ ದೊಡ್ಡ ಅಂಗಡಿಗಳ ಬೀದಿ ಯಾವುದಾಗಿತ್ತು ಅಂತಾರೆ, ಏನ್ ನಾವು ಪಾನ್ ಸುಪರಿ ಬಜಾರ್ ಅಂತ ಕರಿತಾರಲ್ಲ, ಆ ಪಾನ್ ಸುಪರಿ ಬಜಾರದಲ್ಲೇನೆ ಈ ಬಗೆಯ ವಸ್ತುಗಳು ಎಲ್ಲ
ನಮಗೆ ಡೊಮಿಂಗೋ ಪೇಸ್ ಒಂದು ಉಲ್ಲೇಖ ಹೇಳ್ತಾನೆ, ಇಲ್ಲಿ ಯಾವೆಲ್ಲ ವಸ್ತುಗಳು ಮಾರಾಟವಾಗ್ತಿತ್ತು ಅಂತ ಹೇಳ್ತಾನೆ, ಈ ಭೂಮಿಯ ಮೇಲೆ ಸಿಗುವ ಎಲ್ಲ ಬಗೆಯ ವಸ್ತುಗಳು ಇಲ್ಲಿ ಬಿಕರಿ ಆಗ್ತಿದ್ವು ಅಂತ ಹೇಳ್ತಾನೆ. ಅದು ಬಹಳ ಮಹತ್ವದ ಸಂಗತಿ. ಅಂದ್ರೆ ನಮಗೆ ಇಲ್ಲಿ 7 ಬಜಾರ್ಗಳು ಸಿಗ್ತಾವೆ ಸರ್. ಒಂದೊಂದು ಕಡೆ ಒಂದೊಂದು ದಿನ, ವಾರದ ಒಂದು ದಿನ ಸಂತೆ ನಡೀತಿತ್ತು. ಅದರಲ್ಲಿ ಇಲ್ಲಿ ನಮಗೆ ಪಾನ್ಸುಪಾರಿ ಬಜಾರ್ದ ನೋಡಿದಾಗ ಡೊಮಿಂಗೋ ಪ್ಯಾಸ್ನ ಉಲ್ಲೇಖದ ಪ್ರಕಾರ ಶುಕ್ರವಾರದಂದು ವಿಶೇಷವಾಗಿ ಸಂತೆ ನಡೀತಿತ್ತು ಅಂತ ಹೇಳ್ತಾನೆ. ಹಾಗೇನೆ ಅದು ಇಡೀ ನಗರದ ಮಧ್ಯಭಾಗ ಮತ್ತು ರಾಜ, ಸಾಮಾನ್ಯರು, ಅಧಿಕಾರಿಗಳು ಎಲ್ಲ ವರ್ಗದವರು ವಾಸಿಸುವ ಜಾಗ ಆಗಿದ್ದರಿಂದ ಅದು ಪ್ರತಿದಿನದ ಸಂಜೆಯೂ ಕೂಡ ಅಲ್ಲಿನ ಸಂತೆ ನಡೀತಿತ್ತು. ಅಂದ್ರೆ ವಾರದ ಒಂದು ದಿನ ವಿಶೇಷವಾಗಿ ಮತ್ತು ಪ್ರತಿದಿನ ಸಂಜೆಯೂ ಕೂಡ ಸಂತೆ ನಡೀತಿತ್ತು. ಆ ಏನ್ ಬಜಾರ್ ಇದೆಯಲ್ಲ, ಮಾರುಕಟ್ಟೆ ಇದೆಯಲ್ಲ, ಪಾನ್ಸುಪಾರಿ ಬಜಾರ್, ಅದೇನೆ ನೀವು ಹೇಳುವಂತಹ, ಈಗೇನು ಕೇಳುವಂತಹ ಮಾತಿದೆಯಲ್ಲ, ಚಿನ್ನ ಬೆಳ್ಳಿಗಳನ್ನ ಅಂದ್ರೆ ಮುತ್ತು ರತ್ನಗಳನ್ನ ಮಾರಾಟ ಮಾಡುವಂತ ಬೀದಿ ಅದೇ ಆಗಿತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಆಕಾರಗಳ ಮೂಲಕ ಗೊತ್ತಾಗುತ್ತೆ. ಎಸ್ ಸರ್. ಸರ್, ಅದ್ಭುತವಾಗಿ ಹೇಳಿದ್ರೆ, ಈ ನಮ್ಗೆ ಯಾವಾಗಲೂ ನಾವು ಇತಿಹಾಸ ಅಂತ ನೋಡಿದ್ರೆ ನಮಗೆ ರಾಜರು, ಅವ್ರದ್ದು ಸೈನ್ಯ, ಅವರ ವೈಭವ, ಅವರ ಅರಮನೆಗಳು, ಅವರ ಆಭರಣಗಳು, ಅವರ ಅಶ್ವಪಡೆ, ಗಜಪಡೆ, ಇದರಲ್ಲೇ ನಾವು ಕಳೆದೋಗ್ಬಿಟ್ಟಿರ್ತೀವಿ. ಸಾಮಾನ್ಯ ಜನಜೀವನ ಹೇಗಿತ್ತು ಅಂತ ನಮಗೆ ಹೆಂಗೆ ಸರ್? ನಮಗೆ ಸಾಮಾನ್ಯ ಜನಜೀವನದ ಬಗ್ಗೆ ನಾವು ಮಾತಾಡಿದ್ರೆ ಇವತ್ತು ಹೇಗಿದೆ, ಇವತ್ತಿಗೆ ನಾವು ಹೋಲಿಕೆ ಮಾಡಿನೇ ನಾವು ಇಂದಿನ ಒಂದು ಇತಿಹಾಸವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ವಿಜಯನಗರದ ಸಾಮ್ರಾಜ್ಯದ ಅರಸರು ಆಳುವ ಸಂದರ್ಭದಲ್ಲಿಯೂ ಕೂಡ ಜನಜೀವನ ಏನು ಕಸಬುಗಳು, ಆಯಾ ಕಸಬುದಾರರು ತಮ್ಮ ತಮ್ಮ ವೃತ್ತಿಗಳಲ್ಲಿ ನಿರ್ವಹಣೆ ಮಾಡ್ತಾನೆ ಇದ್ರು, ರೈತರು ಉಳ್ತಾನೆ ಇದ್ರು, ಮತ್ತೆ ಇತರೆ ವರ್ಗದವರು ಇದ್ರು. ಜೊತೆಗೆ ಈ ಅರಸರ ಅವಧಿಯಲ್ಲಿ ಆದಂತಹ ಪ್ರಮುಖ ಕಾರ್ಯಗಳಂದ್ರೆ ಕೆರೆಕಟ್ಟೆಗಳನ್ನು ಕಟ್ಟಿಸುವಂಥದ್ದು, ಕಾಲುವೆಗಳನ್ನು ತೋಡಿಸುವಂಥದ್ದು, ಆ ಮೂಲಕ ಕೃಷಿಗೆ ವಿಶೇಷವಾದಂತಹ ಆದ್ಯತೆಯನ್ನ ನೀಡಲಾಗಿತ್ತು. ಆ ಮೂಲಕ ಟ್ಯಾಕ್ಸ್ ಅನ್ನ ಅಂದ್ರೆ ತೆರಿಗೆಗಳನ್ನ ವಸೂಲಿ ಮಾಡಿ ಸಾಮ್ರಾಜ್ಯವನ್ನು ನಡೆಸುವಂತಹ ಪ್ರಕ್ರಿಯೆಯು ಕೂಡ ಒಳಗಾಗಿದ್ರು. ಈ ನಮಗೆ ಜನಸಾಮಾನ್ಯರ ಮೇಲೆ ಬೇರೆ ಬೇರೆ ತೆರಿಗೆಗಳನ್ನು ಹಾಕ್ತಾ ಇದ್ರು. ಆ ತೆರಿಗೆಗಳ ಮೂಲಕ ಬಂದಂತಹ ಸಂಪತ್ತಿನ ಹಿನ್ನೆಲೆಯಲ್ಲಿ ಇವರು ತಮ್ಮ ಪರಿವಾರಕ್ಕೆ ಇರ್ಬೋದು, ತಮ್ಮ ಆಡಳಿತ ಅಧಿಕಾರಿಗಳಿಗಿರ್ಬೋದು, ಜೊತೆಗೆ ಸೈನ್ಯವನ್ನ ನಿರ್ವಹಣೆ ಮಾಡುವಂತಹ ಹಂತಕ್ಕೂ ಆ ತೆರಿಗೆಯೇ ಮುಖ್ಯವಾದಂತಹ ಸಂಪತ್ತಾಗಿ ಇದ್ದದನ್ನು ನಾವು ಕಾಣ್ತೇವೆ. ಈಗ ನಾವು ನೋಡುವಾಗ ವಿಜಯನಗರ ಅಂದರೆ ನಮಗೆ ಕೃಷ್ಣದೇವರಾಯರು ಅಂತಲೇ ಜ್ಞಾಪಕ ಮಾಡುತ್ತೆ. ಕೃಷ್ಣದೇವರಾಯರು ಅಂತಲೇ ಜನಸಾಮಾನ್ಯರ ಬಾಯಲ್ಲಿ ಇವತ್ತು ನೆಲೆದಾಡುವಂಥ ಹೆಸರು, ಸೂರ್ಯಚಂದ್ರ ಇರೋವರೆಗೂ ಬಹುಶಃ ಇರೋವಂಥ ಏಕೈಕ ಹೆಸರು ಅಂತ ನಾನು ಭಾವಿಸ್ತೀನಿ. ಬೇರೆಯವರು ಯಾರು ಅಂಥದ್ದು ಕೆಲಸ ಮಾಡಲಿಲ್ವ ಸರ್ ನಮ್ಮ? ಸರ್, ಅದನ್ನೇ ನಾವು ಈಗ ನಮ್ಮ ಕಣ್ಣಿಗೆ ಕಾಣ್ತಿರುವಂಥದ್ದು ಕೃಷ್ಣದೇವರಾಯ ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ಅವರ ಅವಧಿಯಲ್ಲಿ ನಗರದ ಮತ್ತು ಸಾಮ್ರಾಜ್ಯದ ವಿಸ್ತರಣಾ ಕಾರ್ಯ ತುಂಬಾನೇ ಆಗಿದ್ದು, ಜೊತೆಗೆ ಎಂತಹ ಇಡೀ ಸಾಮ್ರಾಜ್ಯಕ್ಕೆ ಯಾವುದೇ ಶತ್ರುಗಳು ಬಂದರೂ ಕೂಡ ಅವನದೊಂದು ಏನು ಬಿರುದುಗಳಿದಾವೆ. ಅವನ ಸಡನ್ ಆಗಿ ನನಗೆ ನೆನಪಾಗ್ತಾ ಇಲ್ಲ. ಅವನಿಗೆ ಅನೇಕ ಬಿರುದುಗಳು ಹೊಂದಿದ್ದ. ಒನ್ನ ಕೊಟ್ಟು ಕುದುರೆಯ ಕೊಂಬ ಮಾಂಡಲಿಕರ ಗಂಡ ಅನ್ನುವ ಅಂದ್ರೆ ಒನ್ನ ಕೊಟ್ಟು ಕುದುರೆ ಕೊಂಬ ಕೊಳ್ಳುವಂತಹ ಏನು ಮಾಂಡಲಿಕರು ಅಥವಾ ಇದ್ರು, ಅವರೆಲ್ಲರಿಗೂ ಅಧಿಪತಿ ಆಗಿದಂತಹ ಕಾಣ್ತೀವಿ. ಇನ್ನು ಅನೇಕ ಬಿರುದುಗಳಲ್ಲೂ ಕೂಡ ಈ ತರದ ಸಂಗತಿಗಳನ್ನ ನಾವು ನೋಡ್ತೇವೆ. ಕೃಷ್ಣದೇವರಾಯ ಯಾಕೆ ಅಂತಂದ್ರೆ, ಕೃಷ್ಣದೇವರಾಯ ವಿಜಯನಗರದ ರಾಜಧಾನಿಯ ಸಾಕಷ್ಟು ವಿಸ್ತರಿಸಿದ್ದಾನೆ, ಸಾಮ್ರಾಜ್ಯದ ವಿಸ್ತರಣೆಗೂ ಕಾರಣ ಆಗಿದ್ದಾನೆ. ಮತ್ತೆ ಈಗ ನಮಗೆ ಮುಖ್ಯವಾಗಿ ಉತ್ತರದ ಭಾಗದಲ್ಲಿ ಬಹುಮನಿಗಳು ಆಳ್ವಿಕೆ ಮಾಡ್ತಿದ್ರು. ಬಹುಮನಿಯವರನ್ನ ಮತ್ತೆ ಮೂಲೆ ಗುಂಪು ಮಾಡಿ ಆದಿಲ್ ಶಾಹಿಗಳು ಆಳ್ವಿಕೆ ಮಾಡಿದ್ರು. ಆದ್ರೆ ಇವನು ಏನ್ ಮಾಡ್ತಾನೆ, ಬಹುಮನಿಯ ಅರಸನನ್ನ ಪುನಃ ಪ್ರತಿಷ್ಠಾಪನೆ ಮಾಡಿ ಯವನ ರಾಜ್ಯ ಸ್ಥಾಪನಾಚಾರ್ಯ ಅನ್ನುವ ಬಿರುದನ್ನ ಹೊಂದಂತ ಕಾಣ್ತೀವಿ. ಹಾಗೇನೆ ಸಾಮ್ರಾಜ್ಯದಾದ್ಯಂತ ಅನೇಕ ಕಾಮಗಾರಿಗಳು, ಕೆರೆಕಟ್ಟೆಗಳು ಇವುಗಳನ್ನು ಕೂಡ ಕಟ್ಟಿಸೋದ್ರಿಂದ, ಜೊತೆಗೆ ಹಂಪಿಯಲ್ಲಿ ಈಗೇನು ಕಾಣಬರುವಂತಹ ಪ್ರಮುಖ ದೇವಾಲಯಗಳು ಅಂತ ಹೇಳ್ತಾರೆ, ಬಾಲಕೃಷ್ಣ ದೇವಾಲಯ, ವಿಜಯ ವಿಠಲ ದೇವಾಲಯ, ಇನ್ನು ಅನೇಕ ದೇವಾಲಯಗಳಿದೆ. ಏನು ವಿರೂಪಾಕ್ಷ ದೇವಾಲಯ ಏನಿದೆ, ವಿರೂಪಾಕ್ಷ ದೇವಾಲಯದ ಇವತ್ತಿನ ಸ್ವರೂಪವನ್ನು ನೀವು ಕಾಣಬೇಕಾದ್ರೆ ಕೃಷ್ಣದೇವರಾಯನ ಪಾತ್ರ ಬಹಳ ಮುಖ್ಯ ಆಗಿದೆ. ಕೃಷ್ಣದೇವರಾಯನೇ ಸ್ವತಃ ತನ್ನ 2 ಶಾಸನಗಳಲ್ಲಿ ಹೇಳ್ತಾನೆ, ಅವನು ವಿರೂಪಾಕ್ಷ ದೇವಾಲಯದ ಮುಂಭಾಗದಲ್ಲಿರುವಂತಹ ನವರಂಗ ಮತ್ತು ಮಹಾರಂಗ ಮಂಟಪ ಅಂತ ಹೇಳ್ತಾನೆ. ಮಹಾರಂಗ ಮಂಟಪವನ್ನು ಕಟ್ಟಿಸಿದ, ಅದರ ಮುಂಭಾಗದ ಗೋಪುರವನ್ನ ನಿರ್ಮಿಸಿದ, ಅದರ ಮುಂಭಾಗದ ಹಿರಿಯ ಗೋಪುರವನ್ನ ಜೀರ್ಣೋದ್ಧಾರ ಮಾಡಿದ ಅಂತ ಹೇಳ್ತಾನೆ. ಅಂದ್ರೆ ವಿರೂಪಾಕ್ಷ ದೇವಾಲಯಕ್ಕೂ ಕೂಡ ಆರಂಭದಲ್ಲಿ 1510ರಲ್ಲಿ ಅವನು ಸಾಕಷ್ಟು ಕೆಲಸಗಳನ್ನ ಅಂದ್ರೆ ಕಾಮಗಾರಿಗಳನ್ನ ಮಾಡ್ಕೊಟ್ಟಿದ್ದಾನೆ. ಹಾಗೇನೆ ಬಾಲಕೃಷ್ಣ ದೇವಾಲಯಕ್ಕೂ ಒಂದು ದೊಡ್ಡ ಚರಿತ್ರೆ ಇದೆ. ಅದಕ್ಕಿರುವ ಚರಿತ್ರೆ ಅಂದ್ರೆ, ಅವನು 1513ರಲ್ಲಿ ಒರಿಸ್ಸಾದ ಮೇಲೆ ದಂಡಯಾತ್ರೆ ಹೋಗ್ತಾನೆ. ದಂಡಯಾತ್ರೆಯ ಸಂದರ್ಭದಲ್ಲಿ ವಿಜಯ ಗಳಿಸಿ ಅಲ್ಲಿನಿಂದ ಒಂದು ಶಿಲ್ಪವನ್ನು ತರ್ತಾನೆ, ಬಾಲಕೃಷ್ಣ ಶಿಲ್ಪ. ಆ ಶಿಲ್ಪಕ್ಕಾಗಿಯೇ ಒಂದು ದೊಡ್ಡ ಬೃಹತ್ ದೇವಾಲಯ ಕಟ್ತಾನೆ. ಅದೇ ನಮಗೆ ಬಾಲಕೃಷ್ಣ ದೇವಾಲಯವಾಗಿರುವಂಥದ್ದು. ಮತ್ತೆ ಆ ಬಜಾರು ಏನು ಕೃಷ್ಣಾಪುರದ ದವಸದಂಗಡಿ ಪೇಟೆ ಅಂತ ಹೇಳ್ತೀವಲ್ಲ, ಅದು ಕೃಷ್ಣದೇವರಾಯ ಕಟ್ಟಿಸಿದ್ದು. ಹಾಗಾದ್ರೆ ಕೃಷ್ಣದೇವರಾಯ ಅಲ್ಲದೆ ಇತರರು ಯಾರು ಮಾಡಲಿಲ್ಲ. ನಾನು ಈಗಾಗಲೇ ಹೇಳಿದೆ, 1ನೇ ಬುಕ್ಕರಾಯನ ಪಾತ್ರ ತುಂಬಾನೇ ಇದೆ. ಇಲ್ಲಿ ನಮಗೆ ಇವತ್ತೇನು ಕೋಟೆ ಕಾಣ್ತದಲ್ಲ, ಆ ಕೋಟೆಯ ರಚನೆಯನ್ನ ನಾವು ನೋಡಿದಾಗ ಅಲ್ಲಿ ನಮಗೆ ಶಾಸನಗಳು, ಬೇರೆ ಬೇರೆ ದಾಖಲೆಗಳು ಸಿಗ್ತವೆ. ಆ ದಾಖಲೆಗಳ ಮೂಲಕ ನೋಡಿದಾಗ
ಒಂದನೇ ಬುಕ್ಕರಾಯನೇ ಕೋಟೆಯನ್ನ ಕಟ್ಟಲು ಆರಂಭಿಸಿದ್ದು. ಇಮ್ಮಡಿ ಹರಿಹರನ ಪಾತ್ರ ತುಂಬಾ ಇದು. ಯಾಕಂದ್ರೆ ವಿಜಯನಗರ ಅರಸರಲ್ಲಿ ಕೃಷ್ಣದೇವರಾಯ ಎಷ್ಟು ಪ್ರಸಿದ್ಧವಾಗಿದ್ದನೋ ಸಂಗಮರ ಅರಸರಲ್ಲಿ ಎರಡನೇ ದೇವರಾಯ ಪ್ರಸಿದ್ಧ ದೊರೆ ಅಂತ ಕರೀತಾರೆ. ಆದ್ರೆ ನಮ್ಮ ಇತ್ತೀಚಿನ ಅಧ್ಯಯನಗಳು ಇಮ್ಮಡಿ ಹರಿಹರನ ಪಾತ್ರ ತುಂಬಾ ದೊಡ್ಡದು. ಇವತ್ತೇನು ಕೃಷ್ಣದೇವರಾಯನ ಅವಧಿಯ ಬಗ್ಗೆ ನೋಡ್ತೀವಲ್ಲ, ಅಷ್ಟು ಸಾಮ್ರಾಜ್ಯವನ್ನ ವಿಸ್ತರಿಸಿದ ಕೀರ್ತಿ ಇಮ್ಮಡಿ ಹರಿಹರನಿಗೆ ಸಲ್ಲುತ್ತೆ. ಅವನ 500ಕ್ಕೂ ಹೆಚ್ಚು ಶಾಸನಗಳು ನಮಗೆ ಸಿಗುವಂತ ಇಡೀ ಅಂದ್ರೆ ವಿಜಯನಗರ ಕಾಲದ ಅಲ್ಲಿ ಹೆಚ್ಚು ಅವಧಿಯ ಕಾಲ ಆಳ್ವಿಕೆ ನಡೆಸಿದಂತವನು ಮತ್ತು ಸಾಮ್ರಾಜ್ಯವನ್ನು ವಿಸ್ತರಿಸಿದವನು ಇಮ್ಮಡಿ ಹರಿಹರ. ಅವನ ಪಾತ್ರ ಆರಂಭದಲ್ಲಿ ಕಟ್ಟಿದಂತಹ ಪಾತ್ರ ಏನಿದೆಯಲ್ಲ ಅದು ಬಹಳ ದೊಡ್ಡದು ಅಂತ ನನ್ನ ಅನ್ಸುತ್ತೆ. ಆ ನಂತರದವರು ಮುಂದುವರಿಸಿದ್ರು, ಮತ್ತೆ ಹೆಚ್ಚು ವಿಸ್ತರಿಸಿಕೊಂಡಿದ್ದು. ಅದರಲ್ಲಿ ಕೃಷ್ಣದೇವರಾಯ ಇದ್ದಾನೆ, ಸದಾಶಿವರಾಯನ ಇದ್ದಾನೆ, ಮತ್ತೆ ರಾಮರಾಯನ ಪಾತ್ರವು ಕೂಡ ಸಾಕಷ್ಟು ಇರೋದನ್ನು ನಿಮಗೆ ಗೊತ್ತಿರುವಂತಹ ಸಂಗತಿ ಅಂತ ಭಾವಿಸಿದ್ದೀನಿ. ಸರ್, ಈ ದೇವಸ್ಥಾನಗಳ ಬಗ್ಗೆ ಎಲ್ಲ ನಾವು ಮಾತಾಡಿದ್ವಿ. ಈ ನಿಜವಾಗ್ಲೂ ಈ ಶೈವ ವೈಷ್ಣವರ ಜಗಳ ನಡೀತೆ ಅನ್ನೋಂಥದ್ದು. ಇಲ್ಲಿ ಶೈವ ವೈಷ್ಣವ ಜಗಳ ಅನ್ನೋದಕ್ಕಿಂತ ನಮಗೆ ಮುಖ್ಯವಾಗಿ ಬರುವಂತಹ ಸಂಗತಿಗಳು ಹೇಳ್ತಾರೆ. ಈಗ ವಿರೂಪಾಕ್ಷ ದೇವಾಲಯದ ಅಂದ್ರೆ ಕೃಷ್ಣದೇವರಾಯನ ಕಾಲದಲ್ಲಿ ಶೈವ ಧರ್ಮಕ್ಕೆ ಏನು ಪ್ರೋತ್ಸಾಹ ಕಡಿಮೆ ಆಯಿತು ಅಂದನು. ಒಂದು ನಾವು ನೋಡೋದಾದ್ರೆ ವಿಜಯನಗರದ ಧರ್ಮಗಳಲ್ಲಿ ಎರಡು ಬಹಳ ಮುಖ್ಯವಾಗಿ ನೋಡ್ತೇವೆ. ಒಂದು ಶೈವ, ಇನ್ನೊಂದು ಶ್ರೀ ವೈಷ್ಣವ. ವೈಷ್ಣವದಲ್ಲಿ ಬರುವಂತಹ ಶ್ರೀ ವೈಷ್ಣವ ಸಂಗಮರ ಕಾಲದಿಂದ ಮುಂದುವರೆದು ಬಂದಂತಹ ಒಂದು ಧರ್ಮ ಶೈವ ಧರ್ಮ. ಅದರಲ್ಲಿ ವಿರೂಪಾಕ್ಷ ನಿಮಗೆ ಗೊತ್ತಿರೋ ವಿರೂಪಾಕ್ಷ ಈ ನೆಲದ ಅಧಿದೈವ ಅಂತ ಕರೀತಾರೆ. ಕಾರಣ ಏನಂದ್ರೆ ವಿರೂಪಾಕ್ಷ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ಅಥವಾ ಆರಾಧನೆಗೊಳಪಟ್ಟ ದೈವ ಅಲ್ಲ, ಅದಕ್ಕಿಂತ ಹಿಂದೆನೆ ಇದ್ದಂತಹದ್ದು. ನಮಗೆ 1118-14 ಶಾಸನಗಳು ಪಂಪ ವಿರೂಪಾಕ್ಷರ ನೆಲೆಬೀಡಾಗಿತ್ತು ಅಂತ ನಮಗೆ ಗೊತ್ತಾಗ್ತದೆ. ಪಂಪ ವಿರೂಪಾಕ್ಷರ ಸಮ್ಮುಖದಲ್ಲಿನೇ ದಾನಗಳನ್ನು ನೀಡಿದ್ದು ಅಂತಂದ್ರೆ ದೇವಾಲಯ ಹಾಗಾಗ್ಲಿ ಇತ್ತು. ಆಮೇಲೆ ಈ ಪರಿಸರದಲ್ಲಿ ವಿರೂಪಾಕ್ಷನ ಆರಾಧನೆ ಸಾಕಷ್ಟು ಇತ್ತು ಅನ್ನೋದು 1111ರಷ್ಟು ಹಿಂದೆ, 1114ರಷ್ಟು ಹಿಂದೆ ಆ ಹೊತ್ತಿಗೆ ಇದ್ದದನ್ನು ಕಾಣ್ತೀವಿ. ಮತ್ತೆ ನಮಗೆ ಎರಡು ಶಾಸನ ಸಿಗ್ತವೆ. ಒಂದು ಬಾಗಳಿ ಶಾಸನ, ಇನ್ನೊಂದು ನಮಗೆ ಪುರದ ಶಾಸನ. ಈ ಎರಡು ಶಾಸನಗಳು ಕೂಡ ಸ್ಪಷ್ಟವಾಗಿ ನಮಗೆ ಮಾಹಿತಿಯನ್ನು ಕೊಡ್ತವೆ. ಹಾಗೆಯೇ ಇನ್ನೊಂದು ಹಂಪಿಯ ಚರಿತ್ರೆಯನ್ನು ಅಧ್ಯಯನ ಮಾಡಲಿಕ್ಕೆ ಬಹಳ ಅಧಿಕೃತವಾದಂತಹ ಶಾಸನ ಅಂದ್ರೆ ಕುರುಗೋಡು ಅರಸರು ಹಾಕಿಸಿದಂತಹ ನಮಗೆ ವಿರೂಪಾಕ್ಷ ದೇವಾಲಯದ ಎಡಭಾಗದಲ್ಲಿರುವಂತಹ ದುರ್ಗಾ ದೇವಾಲಯದ ಶಾಸನ ಸರ್, 1199ರ ಶಾಸನ. ಅದು ಹಂಪಿಯ ಈಗೇನು ನಾವು ಹೇಳ್ತೀವಲ್ಲ ವಿರೂಪಾಕ್ಷನ ಆರಾಧನೆಯನ್ನ ಅತ್ಯಂತ ಅಧಿಕೃತವಾಗಿ ಇರೋದನ್ನ ಹೇಳುವಂಥದ್ದು. ಅದರಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತದೆ 3 ದೇವಾಲಯಗಳಿದ್ದು, ಒಂದು ಪಂಪಾ ಗೃಹ, ನಾವು ಇವತ್ತೆಲ್ಲ ದೇವಾಲಯಗಳಂತ ಕರಿತೀವಿ, ಅಲ್ಲಿ ಗೃಹ ಅಂತ ಕರೀತೀವಿ. ಪಂಪಾ ಗೃಹ, ವಿರೂಪಾಕ್ಷ ಗೃಹ ಮತ್ತು ಭೈರವ ಗೃಹಗಳು ಅಲ್ಲಿದ್ದದನ್ನ ಹೇಳ್ತದೆ. ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ 1199ರ ಹೊತ್ತಿಗೆ ಪಂಪಾ ವಿರೂಪಾಕ್ಷರ ಆರಾಧನೆ ಇಲ್ಲಿ ಸ್ಪಷ್ಟವಾಗಿತ್ತು. ಹಾಗೇನೆ ಹಂಪೆ ಬಗ್ಗೆ ನಾವು ಮಾತಾಡುವಾಗ ಹಂಪೆಯ ಹೆಸರು ಹೇಗೆ ಬಂತು ಅನ್ನೋದಕ್ಕೆ ಉತ್ತರ ಕೊಡುವಂಥದ್ದೇ ಆ ಶಾಸನ. ಆ ಪಂಪಾ ತೀರ್ಥ ಅಂತ ಹೇಳ್ತದೆ, ಪಂಪಾದೇವಿ ಅಂತ ಹೇಳುತ್ತೆ. ಆ ಸಂದರ್ಭದಲ್ಲಿ ಹಂಪಾದೇವಿ ಅಂತಾನು ಕೂಡ ಅದೇ ಶಾಸನ ಹೇಳ್ತಾರೆ. ಅಂದ್ರೆ ಆ 1199ರ ಹೊತ್ತಿಗೆ ಪಕಾರ ಹಕಾರವಾಗಿರೋದನ್ನ ನಾವು ಸ್ಪಷ್ಟವಾಗಿ ನೋಡ್ಲಿಕ್ಕೆ, ಭಾಷೆ ಏನೆಲ್ಲ ನೋಡಕ್ಕೆ ಅನುಕೂಲ ಆಗ್ತದೆ. ಅದರಿಂದ ನಮಗೆ 12ನೇ ಶತಮಾನದ ಹೊತ್ತಿಗೆನೆ ವಿರೂಪಾಕ್ಷ ಇದ್ದುದರಿಂದ ವಿರೂಪಾಕ್ಷನ ಆರಾಧನೆ ಅಥವಾ ಶೈವ ಧರ್ಮದ ಆರಾಧನೆ ಮತ್ತೆ ಈ ಶೈವ ಅನ್ನೋದು ಈ ನೆಲದ ಜನರ ಒಂದು ಆರಾಧ್ಯ ಧರ್ಮ ಮತ್ತು ದೈವ ಆಗಿತ್ತು. ಆದ್ರೆ ನಮಗೆ ಶ್ರೀ ವೈಷ್ಣವ ಧರ್ಮ ಬಂದದ್ದು ತುಳುವ ಮನೆತನದ ಅವಧಿಯಲ್ಲಿ. ಅದು ಕೃಷ್ಣದೇವರಾಯ ಮತ್ತು ನಂತರದ ಅವಧಿಯಲ್ಲಿ ಅದು ತುಂಬಾ ಸುಪುಷ್ಟವಾಗಿ ಬೆಳೆದದನ್ನು ನಾವು ಕಾಣ್ತೇವೆ. ಅದು ಯಾಕೆ ಸಂಘರ್ಷಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಯಾಕೆ ಉಳಿತು, ಅದು ಉಳಿಲಿಲ್ಲ ಅನ್ನೋದೊಂದು ಬರ್ತದೆ. ಸಾಮಾನ್ಯ ವಿರೂಪಾಕ್ಷ ದೇವಾಲಯ ಇವತ್ತು ಅಚ್ಚಳಿದೆ ಉಳಿದಿದೆ, ಬೇರೆವೆಲ್ಲ ಇಲ್ಲ ಅಂತ ಬರ್ತಾರೆ. ಶ್ರೀ ವೈಷ್ಣವ ಧರ್ಮ ಬಂದದ್ದು ಅರಸರ ಪೋಷಣೆಯ ಹಿನ್ನೆಲೆಯಲ್ಲಿ, ಅವರು ಕರೆಸಿದಂತಹ ಧರ್ಮ. ಅದು ಮೇಲುಕೋಟೆಯ ರಾಮಾನುಜಾಚಾರ್ಯರ ಪ್ರಭಾವದ ಹಿನ್ನೆಲೆಯಲ್ಲಿ ಇದ್ದಂತಹ ಧರ್ಮ. ಅದು ಬಂದು ಇಲ್ಲಿ ಅರಸರ ಪ್ರೋತ್ಸಾಹದಿಂದ ಬಂತು. ಅರಸರು ಇರುವವರೆಗೆ ಇತ್ತು. ಅರಸರು 1565ರಲ್ಲಿ ಸಹಜವಾಗಿ ಪೆನುಗೊಂಡಿಗೆ ಹೊರಟ್ರಲ್ಲ, ರಕ್ಕಸಗಿ ತಂಗಡಿಗೆ ಯುದ್ಧದ ನಂತರ ಸಹಜವಾಗಿ ಅವರು ಕೂಡ ಅವರ ಜೊತೆಗೆ ಅವ್ರ ಪರಿವಾರದ ಜೊತೆಗೆ ಹೋಗಿದ್ದು. ಆ ಕಾರಣದಿಂದ ಅವು ಖಾಲಿ ಆದವು. ಇದು ಹಾಗೆ ಉಳಿತು. ಅಂದ್ರೆ ಈ ನೆಲದ ಜನರು ಆರಿಸುವಂತಹದ್ದು. ಇವತ್ತಿಗೂ ಯಾಕೆ ಜಾತ್ರೆ ಪಂಪ ವಿರೂಪಾಕ್ಷ ಜಾತ್ರೆ ನಡೀತೈತೆ ಅಂತಂದ್ರೆ, ರಥೋತ್ಸವ ಎಲ್ಲ ನಡೀತೇವೆ ಅಂತಂದ್ರೆ ಈ ಜನರು ನಿತ್ಯವೂ ಹಿಂದೆನೂ ಇತ್ತು, ವಿಜಯನಗರದ ಅವಧಿಯಲ್ಲಿ ಇತ್ತು, ಈಗಲೂ ಕೂಡ ಇರೋದ್ರಿಂದ ಉಳಿದಿದೆ. ಈ ಶ್ರೀ ವೈಷ್ಣವ ಧರ್ಮ ಏನಾಯ್ತು, ಬೇರೆ ಕಡೆಯಿಂದ ಬಂದದ್ದು ಮತ್ತೆ ಸಹಜವಾಗಿಯೇ ಅರಸರ ಜೊತೆಗೆ ಹೋದದ್ದು. ಆ ಕಾರಣದಿಂದ ಅಲ್ಲಿ ಧರ್ಮ ಉಳಿಲಿಲ್ಲ.
ಬೇರೆ ಕಡೆಗೆ ಸ್ಥಳಾಂತರವಾಗಿದ್ದನ್ನು ನಾವು ಕಾಣ್ತೀವಿ ಸರ್. ಭಾಳ ಸೊಗಸಾಗಿ ಹೇಳಿದ್ರಿ ಸರ್. ಇಷ್ಟು ಚೆನ್ನಾಗಿ ಇದನ್ನು ಯಾರು Thank you. ಹೇಳೇ ಇರಲಿಲ್ಲ. ಭಾಳ ಚೆನ್ನಾಗಿ ಹೇಳಿದ್ರಿ, ತುಂಬ ಚೆನ್ನಾಗಿ ಇದನ್ನು ಇದು ಮಾಡಿದ್ರಿ. ನನಗೀಗ ನೀವು ಈಗ ರಕ್ಸಗೀತ ಅಂಗಡಿಗೆ ನೀವೇ ತಗೊಂಡಾದ್ರಿಂದ ನನಗೆ ಈ ಪ್ರಶ್ನೆ ಯಾವಾಗಲೂ ಕಾಡುತ್ತೆ. ಏನಂತಂದರೆ ಸ್ನೇಹಿತರೆ, ಇದನ್ನು ನಾನು ನಿಮಗೆ ನನ್ನ ಸೀರೀಸ್ನಲ್ಲೂ ನಾನು ಹೇಳಿದ್ದೀನಿ. ನನಗೆ ಸರ್ ಇವರು ಈಗ ನೋಡಿ ಅತ್ಯಂತ ಶಕ್ತಿವಂತ ರಾಜರು ಇವರೆಲ್ಲ, ಯಾರು ಏನು ನೋ ಡೌಟ್ ಅಂತೀವಲ್ಲ. ಸೊ ಇವ್ರನ್ನ ಯಾರು ಸೋಲ್ಸೋರೇ ಇರಲಿಲ್ಲ. ಡೆಕ್ಕನ್ ಸುಲ್ತಾನೇಟು 5 ಜನ ಸುಲ್ತಾನರು, ಅವರು ಇವರು ಒರಿಸ್ಸಾದ ರಾಜರು, ಯಾರೂ ಇವ್ರನ್ನ ಎದುರಾಕೊಳ್ಳೋ ತಾಕತ್ತೆ ಇಲ್ಲ. 1509ರಿಂದ ಕೃಷ್ಣದೇವರಾಯರು ಶುರು ಅದಕ್ಕೆ ಮಾಡಿದ್ರು. ಒಂದು ಬರುತ್ತೆ, ಬರೋದು ಹೊರಬಿಟ್ಟಿದ್ದೆ ಅವಾಗ. ಕಂಡನಾಡ ಕೊಂಡು ಕೊಂಡನಾಡ ಕೊಡದ ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ಸಮುದ್ರಾಧಿಪತಿ ಅಂತ ಕೃಷ್ಣದೇವರಾಯ ಹೊಂತಾನೆ. ಅಂದ್ರೆ ಒಂದು ಸರಿ ಯಾವ್ದಾದ್ರು ಸಾಮ್ರಾಜ್ಯದ ಮೇಲೆ ಕಣ್ಣಿಟ್ರೆ ಅದನ್ನ ಯಾವುದೇ ಕಾರಣಕ್ಕೂ ಪಡೆದೇ ಬಿಡ್ತಾ ಇರ್ಲಿಲ್ಲ, ಮತ್ತೆ ಪಡೆದ ಮೇಲೆ ಅದನ್ನ ಯಾವ ಕಾರಣ ಕೊಡ್ತಾ ಇರ್ಲಿಲ್ಲ. ಅಂತಹ ಒಬ್ಬ ಪೂರ್ವ ಪಶ್ಚಿಮ ಸಮುದ್ರಾಧಿಪತಿ, 4 ಸಮುದ್ರಗಳ ಒಡೆಯ ಅನ್ನೋ ಅರ್ಥದಲ್ಲಿ ನಮಗೆ ಎಷ್ಟು ದೊಡ್ಡ ರಾಜ ಬರುವಂತ. ಸೊ ಇಷ್ಟು ದೊಡ್ಡ ರಾಜವಂಶ ಅದಾದ್ಮೇಲೆ ಈಗ ಅವ್ರೋದ್ಮೇಲೂ ಈಗ ಹಳೆಯ ರಾಮರಾಯರು ಡಿಫ್ಯಾಕ್ಟೋ ಕಿಂಗ್ ಆಗಿ 1565ವರೆಗೂ ಯಾರು ಇದನ್ನ ಟಚ್ ಮಾಡದೇ ಇರೋ ತರ ಬದುಕಿಸಿದ್ರು ಹಂಪಿನ ವೈಭವನ. ಇಂಥ ಒಂದು ರಾಜವಂಶ 1565ರಲ್ಲಿ ಹಳೆಯ ರಾಮರಾಯರು ಹುತಾತ್ಮರಾದ ತಕ್ಷಣವೇ ಇವರು ಹಿಮ್ಮುಖರಾಗಿದ್ದು ಯಾಕೆ ಸರ್? ಇದಕ್ಕೆ ಬಹಳ ಮುಖ್ಯ ಕಾರಣ ನನ್ನ ಅನಿಸಿಕೆಯಲ್ಲಿ ನಾವು ಹೇಳಿದರೆ ಮುಖಂಡತ್ವದ ಕೊರತೆ ಅಂತ ಹೇಳ್ತೀವಿ. ಈಗ ಇವನು ರಾಮರಾಯನು ಕೂಡ ಸದಾಶಿವರಾಯನ ಅಡಿಯಲ್ಲಿ ಆಳ್ವಿಕೆ ಮಾಡಿದ್ದು. ಅವನ ರಾಮರಾಯ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿಸಿದ ಬಗ್ಗೆ ನಮಗೆ ಎಲ್ಲೂ ಸಿಕ್ಕದಿಲ್ಲ. ಮಹಾಮಂಡಲೇಶ್ವರ ಅಂತ ಹೇಳ್ಕೊಳ್ತಾನೆ, ಆದರೆ ಸದಾಶಿವರಾಯನನ್ನ ಉಲ್ಲೇಖಿಸಿನೇ ಮುಂದುವರಿತಾನೆ. ಅದರಿಂದ ಸದಾಶಿವರಾಯ ಇನ್ನೂ ಜೀವಂತವಾಗಿದ್ದ ಕಾರಣ ತಾನು ಪ್ರತ್ಯೇಕವಾಗಿ ಅಂದ್ರೆ ಸ್ವತಂತ್ರವಾಗಿ ರಾಜನಾಗಿರ್ಲಿಲ್ಲ. ಹಾಗೆ ನಾವು ಹೋದಾಗ ರಾಜನ ಜೊತೆಗೆ ರಾಜನ ಒಂದು ಪ್ರತಿನಿಧಿಯಾಗಿ ಅವನು ಆಳ್ವಿಕೆ ಮಾಡಿದನ್ನು ನಾವು ಹೆಚ್ಚಾಗಿ ಕಾಣ್ತೀವಿ. ರಾಜನ ಪ್ರತಿನಿಧಿಯಾಗಿ ಹೋದವನು ಏನ್ ಮಾಡ್ತಾನೆ, ಸಹಜವಾಗಿ ಅವನು ಸೈನ್ಯ ತೆಗೆದುಕೊಂಡು ಹೋದಾಗ ಅಲ್ಲೆಲ್ಲ ಹೋರಾಟಗಳು, ಇವೆಲ್ಲ ಯುದ್ಧದ ಸಂಘರ್ಷಗಳು ಅವೆಲ್ಲ ನಡೀತವೆ. ನಡೆಯುವ ಸಂದರ್ಭದಲ್ಲಿ ಸಹಜವಾಗಿಯೇ ಇವನ ಸಿಗಾಕೊಳ್ತಾನೆ, ಅವನ್ನ ಕತ್ತರಿಸ್ತಾರೆ, ಇವೆಲ್ಲ ಆಗ್ತದೆ. ಅಂದ್ರೆ ಇಲ್ಲಿ ರಾಮರಾಯನೂ ಕೂಡ ಸ್ವತಂತ್ರವಾಗದೇ ಇರೋ ಕಾರಣದಿಂದ ಅಲ್ಲಿ ಸತ್ತಂತಹ ರಾಮರಾಯ ಅವನ ಚಿತ್ರಾವಣವನ್ನು ನೋಡಿದ ತಕ್ಷಣ ಇಡೀ ಜನರು ಹೌಹಾರುವಂತಹದ್ದು. ಆ ಸಂದರ್ಭದಲ್ಲಿ ತನ್ನ ತಮ್ಮಂದಿರಿರ್ತಾರೆ, ತಿರುಮಲ ಮತ್ತು ವೆಂಕಟಾದ್ರಿ ಇರ್ತಾರೆ. ಆ ತಿರುಮಲ ವೆಂಕಟಾದ್ರಿಯರು ಮುಖಂಡತ್ವವನ್ನು ವಹಿಸ್ಬೇಕಾಯ್ತು. ಸೇನಾ ಮುಖಂಡತ್ವವನ್ನು ವಹಿಸಿ ಮತ್ತೆ ಸೈನ್ಯವನ್ನ ಮುನ್ನಡೆಸಿದ್ರೆ ಇಡೀ ನಮ್ಮ ಇವತ್ತಿನ ಏನು ರಕ್ಕಸ ತಂಗಡಿಗೆ ಚಿತ್ರಣವೇ ಬದಲಾಗ್ತಿತ್ತು. ಇಡೀ ದಕ್ಷಿಣ ಭಾರತದ ಬಹುದೊಡ್ಡ ಸಾಮ್ರಾಜ್ಯ ಅಂತ ನೀವೇನ್ ಹೇಳ್ತೀರಿ, ಆ ಸಾಮ್ರಾಜ್ಯದ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗ್ತಾ ಇತ್ತು. ಮತ್ತೆ ಸಾಮ್ರಾಜ್ಯ ಉಳಿತಾ ಇತ್ತು. ಇವತ್ತು ನಾವು ಬೆಂಗಳೂರು ಮಹಾನಗರ ಅಂತ ಹೇಳ್ತೀವಲ್ಲ, ನನಗನ್ಸೋದು ಬೆಂಗಳೂರು ಮಹಾನಗರ ಆಗ್ತಿರ್ಲಿಲ್ಲ, ವಿಜಯನಗರವೇ ಇಡೀ ಕರ್ನಾಟಕದ ಕೇಂದ್ರ ಭಾಗವಾಗಿ ಬಹುದೊಡ್ಡ ನೆಲೆಯಾಗಿ ರೂಪುಗೊಳ್ತಿತ್ತೇನೋ ಅಂತ ನನ್ನ ಅನಿಸಿಕೆ ಅಲ್ವಾ ಸರ್? ಎಷ್ಟು ಚೆನ್ನಾಗಿ ಹೇಳಿದ್ರಿ. ನನಗೆ ಇದ್ರ ಮುಂದುವರೆದ ಭಾಗವಾಗಿ ಈಗ ಅವರು ಆಯ್ತು, ಅವತ್ತೇನೋ ಆಯ್ತು, ಇವರು ತೀರ್ಕೊಂಡ್ರು, ಇವರೆಲ್ಲ ವಾಪಸ್ ಬಂದ್ರು. ಇವರು ನನಗೆ ಇನ್ನು ನನ್ನ ಅನುಮಾನಕ್ಕೆ ಅಂದರೆ ಒಬ್ಬ ಸಾಮಾನ್ಯನಾಗಿ ಕಥೆನ ನೋಡುವಾಗ ಇವರು ಹಂಪಿಯಿಂದ ಇವರು 600 ಕಿಲೋಮೀಟರ್ ದೂರದ ಚಂದ್ರಗಿರಿಗೆ, ತಿರುಪತಿಗೆ ಯಾಕೆ ಓಡೋದ್ರು ಇವರು ಅನ್ನೋದು ನನಗೆ ಇವತ್ತು. ಅಲ್ಲಿವರೆಗೆ ಯಾಕೆ ಹೋಗ್ಬೇಕಾಯ್ತು ಇವರು? ಇಲ್ಲೇ ದಕ್ಷಿಣದ ಒಳರಾಜ್ಯಗಳಿತ್ತು. ಯಾಕೆಂದರೆ ಇಡೀ ದಕ್ಷಿಣ ಭಾರತ ಇವರ ಅಂಡರ್ನಲ್ಲೇ ಇತ್ತು. ಇಡೀ ಸೌತ್ ಇಂಡಿಯಾ, ನಮ್ಮ ಮೈಸೂರಿನವರೆಗೂ ಚಾಮರಾಜನಗರದವರೆಗೂ ಇವರೇ ಸಾಮ್ರಾಜ್ಯಾಧಿಪತಿಗಳಾಗಿದ್ದಾಗ ಇವರು ಎಷ್ಟು ದೂರದ ಊರಿಗೆ ಹೋಗಿದ್ಯಾಕೆ ಅಂತ ಇದಕ್ಕೆ ಒಂದು ಮಾಹಿತಿಯನ್ನು ನಾವು ಕೊಡಬಹುದು ನಿಮಗೆ. ಯಾಕೆ ಇಲ್ಲಿಂದ ಓಡೋದಂದ್ರೆ, ಅಚ್ಯುತರಾಯನ ಕಾಲದ ಹೊತ್ತಿಗೆ, ಅದಕ್ಕಿಂತ ಹಿಂದೆನೆ ನಮಗೆ 1ನೇ ಬುಕ್ಕರಾಯನ ಕಾಲದ ಹೊತ್ತಿಗೆ ಪೆನುಗೊಂಡ ಒಂದು ಉಪರಾಜಧಾನಿಯಾಗಿ ಕೆಲಸ ಮಾಡ್ತಾ ಇತ್ತು. 1ನೇ ಬುಕ್ಕರಾಯನ, ಯಾಕಂದ್ರೆ ಅಲ್ಲಿ ಬುಕ್ಕರಾಯ ಸಮುದ್ರ ಅಂತ ಮಾಡುವಂತಹದ್ದು, ಮತ್ತೆ ಕೆರೆಗಳನ್ನ ಕಟ್ಟಿಸಿದ್ದು, ಪೆನ್ನಾ ನದಿಯಿಂದ ನಗರಕ್ಕೆ ನೀರನ್ನು ತಂದಿದ್ದು, ಆಮೇಲೆ ಕೋಟೆಯನ್ನ ಕಟ್ಟಿಸಿದ್ದು, ಈ ಎಲ್ಲ ಅಂದ್ರೆ ಅವರಿಗೆ ವಿಜಯನಗರ ಬಿಟ್ರೆ ಎಲ್ಲೋಗಿ ಸೇರ್ಬೋದು, ಎಲ್ಲಿ ನನಗೆ ಸುರಕ್ಷಿತ ಅಂತ ಅನಿಸಿದಾಗ ಸಹಜವಾಗಿ ಪೆನುಗೊಂಡೆ ಆಗಿತ್ತು. ಪೆನುಗೊಂಡೆಯಲ್ಲೂ ಸ್ವಲ್ಪ ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಅಲ್ಲೂ ಕೂಡ ಸುರಕ್ಷತೆ ಸಿಗದಕ್ಕೆ ಅವರು ಚಂದ್ರಗಿರಿಗೆ ಹೋದ್ರು. ಇನ್ನು ಈಗ ಇದು ನಮಗೆ ತಿರುಪತಿಯ ಬೆಟ್ಟದ ಬುಡದಲ್ಲಿ ಇರುವಂತಹ ಚಂದ್ರಗಿರಿ, ಅಲ್ಲಿ ಹೋಗಿ ಅಲ್ಲಿ ಅರಮನೆಗಳನ್ನ ಮಾಡ್ಕೊಂಡು ದೊಡ್ಡ ದೊಡ್ಡ ಇವುಗಳನ್ನೆಲ್ಲ ನೆಲೆಗಳನ್ನ ಕಂಡುಕೊಂಡ್ರು. ಕೊನೆಗೆ ಅಲ್ಲೂ ನೆಲೆ ಸಿಗದೆ ಸಹಜವಾಗಿ ತಮಿಳುನಾಡಿನ ವೆಲ್ಲೂರಿಗೆ ಹೋಗಿ ಇಡೀ ಸಾಮ್ರಾಜ್ಯ ಅಂತ್ಯವಾಗಿದ್ದನ್ನು ನಾವು ನೋಡ್ತೇವೆ. ಇದು ನನಗೆ ಒಂದು ಸರ್, ಇದೊಂದು ನೋಡಿ, ಅಲ್ಲಿವರೆಗೂ ಇವರು ಹೋಗೋದ್ರ ಬದಲು ಇಲ್ಲೇ ಇರ್ಬೋದು ಅಂತ ನನಗೆ ಆ್ಯಸ್ ಎ ಕಾಮನ್ ಮ್ಯಾನ್ ನನಗೆ ಯಾವಾಗಲೂ ಇದು ಅನಿಸ್ತಾ ಇರುತ್ತೆ, ಯಾಕೆ ಇವರು ನಮ್ಮನ್ನು ಬಿಟ್ಬಿಟ್ಟು ಇಲ್ಲಿವರೆಗೂ ಹೋದ್ರಲ್ಲ ಅಂತ. ಮತ್ತು ಈ ಜನಸಾಮಾನ್ಯರಲ್ಲಿ, ಈ ಹಂಪಿ ಕತೆ ಓದಿದವರಲ್ಲಿ ಇನ್ನೊಂದು ಸಾಮಾನ್ಯ ಅಭಿಪ್ರಾಯ ಏನಿದೆ ಅಂತಂದರೆ, ಕೃಷ್ಣದೇವರಾಯರ ತೀರ್ಕೊಳ್ಳೋದ್ರೊಂದಿಗೆ
ಹಂಪಿಗೂ ಈ ಅರಸರಿಗೂ ವಿಜಯನಗರಕ್ಕೂ ಸಂಬಂಧ ತೀರೋಯ್ತು. ಇವ್ರು ತುಂಗಭದ್ರಾ ನದಿ ನೀರೇ ಕುಡಿಲಿಲ್ಲ, ಯಾಕೆಂದರೆ ಪೆನ್ಕೊಂಡೆಗೆ ಹೋದ್ರು, ಅಲ್ಲಿಂದ ಚಂದ್ರಗಿರಿಗೆ ಹೋದರು, ಆಮೇಲೆ ಇವರು ಎಲ್ಲೂರಿಗೆ ಹೊರಟೋದ್ರು. ತುಂಗಭದ್ರಾ ನದಿಗೆ ಇವ್ರಿಗೆ ಸಂಬಂಧನೇ, ಪಂಪಾ ವಿರೂಪಾಕ್ಷನನ್ನು ಶಾಶ್ವತವಾಗಿ ಇವರು ತೊರೆದ್ಬಿಟ್ರು ಅನ್ನೋದೊಂದು ಮಾತಿದೆ. ಇಲ್ಲ, ಒಂದು ಸರ್ ನಮಗೆ ಒಂದು ಸಣ್ಣ ಮಾಹಿತಿ ಸಿಗುತ್ತದೆ. ಹ್ಮ್ ಇವರೇನು ತಿರುಮಲ ಮತ್ತು ವೆಂಕಟಾದ್ರಿಯರು ತಮ್ಮ ಪರಿವಾರದ ಜೊತೆಗೆ ಪೆನುಗೊಂಡೆ ಹೋದ್ರಲ್ಲ, ಹೋದ ನಂತರ ಮತ್ತೊಮ್ಮೆ ವಾಪಸ್ ಬರ್ತಾನೆ ಅವ. ತಿರುಮಲ ಮತ್ತೆ ಹಂಪೆಗೆ ಬರ್ತಾನೆ. ಹಂಪೆಗೆ ಬಂದು ಇಲ್ಲಿನ ದೇವಾಲಯಗಳನ್ನ ಮತ್ತೆ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋ ತರದಲ್ಲಿ ಬಂದು ಪ್ರಯತ್ನ ಪಡ್ತಾನೆ. ಆದ್ರೆ ಇದು ಆಗಲಾರದು ಅಂತ, ಸಾಧ್ಯವಾಗದ ಕೆಲಸ ಅಂತ ಅನ್ಕೊಂಡು ಮತ್ತೆ ಪುನಃ ಅವನು ಅಲ್ಲಿಗೆ ಶಿಫ್ಟ್ ಆಗುವಂತದ್ದು ನಾವು ನೋಡ್ತೀವಿ. ಆ ಹಿನ್ನೆಲೆ ನೋಡಿದಾಗ ಕೃಷ್ಣದೇವರಾಯ ಅಲ್ಲ, ಕೃಷ್ಣದೇವರಾಯ ನಂತರ ಅಚ್ಯುತರಾಯ ಇಲ್ಲಿ ಆಳ್ವಿಕೆ ಮಾಡ್ತಾನೆ. ಅಚ್ಯುತರಾಯನ ಅವಧಿಯಲ್ಲಿ ನಮಗೆ 2 ಉಪನಗರಗಳು ನಿರ್ಮಾಣ ಆಗ್ತವೆ. ಒಂದು ವರದಾದೇವಿ ಅಮ್ಮನವರ ಪಟ್ಟಣ ಅಂತ ನಿರ್ಮಾಣ ಆಗುತ್ತೆ, ಇನ್ನೊಂದು ಅಚ್ಯುತರಾಯ ಪೇಟೆ ಅಂತ ಸಿಗುತ್ತೆ. ಇವೆರಡು ಬಡಾವಣೆಗಳನ್ನ ವಿಸ್ತರಣೆ ಮಾಡಿದಂತ ಕಾಣ್ತೀವಿ. ಆಮೇಲೆ ಸದಾಶಿವರಾಯ ಕಾಲದ ಹೊತ್ತಿಗೆ ಅನೇಕ ದಾನ ಧರ್ಮಗಳನ್ನ, ದತ್ತಿಗಳನ್ನ, ಕಾಮಗಾರಿಗಳನ್ನ, ದೇವಾಲಯಗಳನ್ನ ನಿರ್ಮಿಸುವಂಥದ್ದು, ಕೆರೆಕಟ್ಟೆಗಳನ್ನ ನಿರ್ಮಿಸುವಂಥದ್ದು. ಆ ಸಂದರ್ಭದಲ್ಲಿ ನಾವು ನೋಡಿದಾಗ ಸದಾಶಿವರಾಯನ ಕಾಲದ ಹೊತ್ತಿಗೆ, ಅಚ್ಯುತರಾಯನ ಕಾಲದ ಹೊತ್ತಿಗೆ ಬಯಕಾರ ರಾಮಪ್ಪಯ್ಯ ಅಂತ ಬರ್ತಾನೆ, ನಿಮಗೆ ಗೊತ್ತಿರುವಂತದ್ದು. ಬಯಕಾರ ರಾಮಪ್ಪಯ್ಯ ಈ ಪರಿಸರದಲ್ಲಿ ಅನೇಕ ಕೆರೆಗಳನ್ನು ಕಟ್ಟಿಸ್ತಾನೆ. ನಮಗೆ ಸಿಗುವಂತಹ ದಾಖಲೆಗಳ ಪ್ರಕಾರವೇ 16 ಕೆರೆಗಳನ್ನ ಈ ಪರಿಸರದಲ್ಲಿ ಕಟ್ಟುವಂತದ್ದು. ನನಗೆ ಅನ್ಸೋದು ಅವನು ಒಂದ್ ರೀತಿಯ ವಿಜಯನಗರ ಕಾಲದ ಒಬ್ಬ ಭಗೀರಥನೇ ಆಗಿ ಇರುವಂತದ್ದು ಕಾಣ್ತೀವಿ. ಅಂತಹ ಸಂದರ್ಭಗಳು ಕೂಡ ಇದೆ. ಕೃಷ್ಣದೇವರ ನಂತರವೂ ಕೂಡ ಸಾಕಷ್ಟಿತ್ತು. ಮತ್ತೆ ಇಲ್ಲಿಂದ ಪೆನುಗೊಂಡೆಗೆ ಹೋದ ಮೇಲೂ ಕೂಡ ಪೆನುಗೊಂಡೆ ಹಿಂದೆ ಪೆನುಗೊಂಡೆಯನ್ನ ಇಟ್ಕೊಂಡೇ ಆಳ್ವಿಕೆ ಮಾಡಿದ್ದಾರೆ. ಈಗೇನು ಸಾಮಂತರು ಇದ್ರಲ್ಲ, ಅವರು ವಿಜಯನಗರ ಅರಸರಿಗೆ ಗೌರವ ಕೊಟ್ಟೆ ಆಳ್ವಿಕೆಯನ್ನ ಮಾಡಿದಂತ ಕಾಣ್ತೀವಿ. ಎಲ್ಲಿವರೆಗೆ ಅಂದ್ರೆ 1670ರವರೆಗೂ ಕೂಡ ಇವರ ಆಳ್ವಿಕೆಯನ್ನ ನಾವು ನೋಡ್ತಾ ಇರೋದ್ರಿಂದ, ನಾವು 1565ಕ್ಕೆ ಮುಕ್ತಾಯ ಆಗ್ಲಿಲ್ಲ ವಿಜಯನಗರ ಸಾಮ್ರಾಜ್ಯದ ಏನು ಅಧಿಕಾರ ಅವಧಿ 1670ರವರೆಗೂ ಮುಂದುವರೆದಿದ್ದನ್ನು ನಾವು ಕಾಣ್ತೇವೆ. ಸರಿಗ ನೀವು ಸಾಮಂತರು ಅಂತ ಒಂದು ಪದ ಜ್ಞಾಪಿಸಿದ್ರಿ, ಒಳ್ಳೇದಾಯ್ತು. ಈಗ ಇವ್ರಿಗೆ ನಾವೆಲ್ಲ ಓದ್ದಂಗೆ 200 ಜನ ಸಾಮಂತರು ಇದ್ದರು ಇವ್ರಿಗೆ, ಅಷ್ಟು ಅಂದರೆ ತುಂಬ ಜಾಸ್ತಿ ಸಾಮಂತರಿದ್ದರು. ಈ ಸಾಮಂತರಿಗೆ ಇವ್ರಿಗೆ ಹೇಗಿತ್ತು, ಏನು ಇವರಿಂದ ಏನು ಅವ್ರಿಗೆ ಸಪೋರ್ಟ್ ಇತ್ತು, ಅಥವಾ ಅವರಿಂದ ಬರೀ ಇವ್ರಿಗೆ ಸಪೋರ್ಟ್ ಇತ್ತು, ಹೆಂಗಿದು ಸರ್? ಈಗ ನಾವು ಒಂದು ಸಾಮ್ರಾಜ್ಯ ಅಂತ ಹೇಳುವಾಗ ಸಾಮ್ರಾಜ್ಯವನ್ನ ಆಡಳಿತದ ಹಿನ್ನೆಲೆಯಲ್ಲಿ ವಿಭಾಗೀಕರಣ ಮಾಡ್ಕೊಳ್ತಾರೆ. ಆ ವಿಭಾಗೀಕರಣವನ್ನ ರಾಜ್ಯಗಳಾಗಿ, ನಾಡುಗಳಾಗಿ, ಒಳಿತಗಳಾಗಿ, ಆಮೇಲೆ ಸೀಮೆಗಳಾಗಿ, ಹೀಗೆ ಅನೇಕ ಭಾಗಗಳಾಗಿ ಇವತ್ತು ನಾವೇನು ದೇಶ, ರಾಜ್ಯ, ಜಿಲ್ಲೆ ವಿಭಾಗಿಸ್ಕೊಳ್ತೀವಲ್ಲ, ಆ ಥರದಲ್ಲಿ ವಿಭಾಗ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಅಧಿಕಾರಿಗಳನ್ನು ಕೆಲವು ಸಾರಿ ನೇಮಕ ಮಾಡ್ಕೊಂಡಿದ್ದಾರೆ, ಅದನ್ನ ಮಾಡಲಿಕ್ಕರು ಅಂತ ಕರಿತೀವಿ. ಆಮೇಲೆ ಸ್ವತಂತ್ರವಾಗಿ ಇರೋರನ್ನ ಸಾಮಂತರು ಅಂತ ಕರೆದಿರುವಂಥದ್ದನ್ನು ಕಾಣ್ತೀವಿ. ಈ ಸಾಮಂತರು ಅಥವಾ ಮಾಂಡಲಿಕರನ್ನ ನೇಮಿಸುವ ಮೂಲಕ ಒಂದು ಪ್ರದೇಶ, ಅದನ್ನು ನಾವು ನೀವೇನ ಹೇಳಿದ್ರಲ್ಲ 200 ಜನ ಅಂತಂದ್ರಲ್ಲ, ಅವೆಲ್ಲರೂ ಕೂಡ ಸಾಮಾನ್ಯವಾಗಿ ಅವ್ರನ್ನ ಅಮರನಾಯಕ ವ್ಯವಸ್ಥೆಯ ಅಡಿಯಲ್ಲಿ ಬರ್ತಾ ಇದ್ರು. ಅಮರನಾಯಕರು ಅಂತ ಕರೀತಾರೆ. ಈ ಅಮರನಾಯಕ ಸಿಸ್ಟಮ್ ತುಂಬಾ ಬೆಳವಣಿಗೆ ಹೊಂದಿದ್ದು ಈ ಅವಧಿಯಲ್ಲಿ. ಅದಕ್ಕೆ ನಮಗೆ ಇದು ರಾಜ್ಯ ಯಾವ ರೀತಿಯ ಸಾಮ್ರಾಜ್ಯ ಆಗಿತ್ತು ಅಂತ, ತುಂಡು ರಾಜ್ಯಗಳ ಸಾಮ್ರಾಜ್ಯವಾಗಿತ್ತು ಅಂತ ಹೇಳಿದ್ರೆ, ಇವೆಲ್ಲ ತುಂಡು ಆಗಿ ರಾಜ್ಯಗಳಿದ್ವು, ಅವುಗಳೆಲ್ಲವೂ ಕೂಡಿ ಸಾಮ್ರಾಜ್ಯವಾಗಿ ಇದ್ದಂತ ಕಾಣ್ತೀವಿ. ಇವುಗಳ ಕೆಲಸ ಏನಂದ್ರೆ, ಮುಖ್ಯವಾಗಿ ಇಂತಿಷ್ಟು ಭೂಭಾಗವನ್ನ ಅವರಿಗೆ ಹೋಗದಿಯಾಗಿ ಅಂದ್ರೆ ಕೊಟ್ಬಿಡುವಂಥದ್ದು. ಅದರಲ್ಲಿಂದ ಬಂದಂತಹ ಉತ್ಪನ್ನಗಳಲ್ಲಿ ಇಂತಿಷ್ಟು ಭಾಗ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಅಥವಾ ಸಾಮ್ರಾಜ್ಯದ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವಂತಹದ್ದು ಮುಖ್ಯವಾಗಿತ್ತು. ಇನ್ನು ಉಳಿದ ಹಣದಲ್ಲಿ ಸೈನ್ಯವನ್ನ ಕಾಪಿಟ್ಟುಕೊಂಡು ತಮಗೆ ಅಂದ್ರೆ ರಾಜರು ಕೇಳಿದ ಸಂದರ್ಭದಲ್ಲಿ ಸೈನ್ಯವನ್ನ ತೆಗೆದುಕೊಂಡು ಬಂದು ಹೋರಾಡುವಂತಹದ್ದು. ಉಳಿದಂತೆ ತಮ್ಮ ಸಾಮ್ರಾಜ್ಯವನ್ನ ನೋಡ್ಕೊಂಡು ಆ ಭೂಭಾಗವನ್ನು ನೋಡ್ಕೊಳ್ಳುವಂಥದ್ದು. ಇದು ಅಮರನಾಯಕ ವ್ಯವಸ್ಥೆಯ ಒಂದು ಮುಖ್ಯ ಲಕ್ಷಣ ಆಗಿತ್ತು. ಆ ಮೂಲಕವೇ ಇಡೀ ಸಾಮ್ರಾಜ್ಯವನ್ನ ಅಮರನಾಯಕರ ಮೂಲಕ, ನೀವೇನ್ ಹೇಳ್ತಿರಲ್ಲ ಮಾಂಡಲಿಕರು, ಸಾಮಂತರು ಅಂತ ಹೇಳ್ತಾರಲ್ಲ, ಇವರ ಮೂಲಕ ಒಂದು ಗಟ್ಟಿಯಾದಂತಹ ತಳಹದಿಯನ್ನ ಒದಗಿಸ್ಬಿಟ್ಟಿದ್ರು ಅಂತ ನಾವು ಹೇಳ್ಬೋದು. ಬಹಳ ಚೆನ್ನಾಗಿ ಹೇಳಿದ್ರು. ಯಾಕೆಂತಂದ್ರೆ ಈಗ ನಮ್ಗೇನ ನಾವು ನೋಡೋವಂಥ ನಮ್ಮ ಕಾಮನ್ ಪೀಪಲ್ ನಮ್ಗೇನು ಅನ್ಸುತ್ತೆ, ಇವ್ರು ಇಷ್ಟು ದೊಡ್ಡ ರಾಜ್ಯನ ಇವರೇ ಇಲ್ಲಿ ಕೂತ್ಕೊಂಡು ಕಂಟ್ರೋಲ್ ಮಾಡ್ತಿದ್ರೇನೋ ಅನ್ನೋಂಥ ಒಂದು ಭಾವ ಬರುತ್ತೆ. ಅದನ್ನ ಅವರಲ್ಲ, ನಾನು ಅದನ್ನೇ ಹೇಳ್ತಿದ್ದೆ ನನ್ನ ವಿಡಿಯೋಗಳಲ್ಲಿ, ಹೇಗೆ ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತೀವಿ, ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ವಿಜಯನಗರ ಅಂತ ಹೇಳ್ತೀನಿ. ತುಂಡು ರಾಜ್ಯಗಳು, ಯಾಕೆಂದ್ರೆ ಅದೊಂದು 50 ರಾಜ್ಯಗಳು, ಇದೊಂದು 200 ರಾಜ್ಯ ಇತ್ತೇನೋ ಆಗ. ತುಂಡು ರಾಜ್ಯಗಳಿಂದ ಸಾಮ್ರಾಜ್ಯ, ಮುಳುವಾಯಿ ರಾಜ್ಯ, ಆರಗ ರಾಜ್ಯ, ಮಂಗಳೂರು ರಾಜ್ಯ, ಹೀಗೆ ಹೆಸರುಗಳು ನಾವು ಕರಿತೀವಿ. ಸೊ ಆ ಥರ ಇತ್ತು ಅಂತ. ಅದು ಭಾಳ ಇನ್ನೊಂದು ಈಗ ಯುದ್ಧಗಳಾಗ್ತಾ ಇದ್ದಿದ್ದು ನನಗೆ ಇವತ್ತಿನ ನಾನು ಡೆಮಾಕ್ರಸಿಲಿ ಹುಟ್ಟಿರೋದ್ರಿಂದ ನಮ್ಗೇನು ಅನಿಸುತ್ತೆ, ಇವ್ರು ಯಾಕೆ ಇಷ್ಟೊಂದು ಸಂಪತ್ತು ಕಲೆಕ್ಟ್ ಮಾಡಿ ಇಟ್ಕೋಬೇಕಾಯ್ತು, ಅದಕ್ಕೆ ತಾನೇ ಯುದ್ಧ ಆಯಿತು. ಇಲ್ಲದೇ ಇದ್ರೆ ಈಗ ಅದನ್ನು ತೆಗೆದು ಜನಗಳ ಮೇಲೆ ಹಾಕ್ಬಿಟ್ಟಿದ್ದಿದ್ರೆ, ಅಂದರೆ ಏನೋ ಒಂದು ಪ್ರೋಗ್ರೆಸ್ ಮೇಲೆ ಹಾಕ್ಬಿಟ್ಟಿದ್ದಿದ್ರೆ, ವರ್ಕ್ ಮೇಲೆ ಹಾಕ್ಬಿಟ್ಟಿದ್ರೆ, ಇನ್ನೊಂದು ರಸ್ತೆನೋ ಅಣೆಕಟ್ಟು ಸೇತುವೆ, ಇವತ್ತು ನಮ್ಗನ್ಸೋದು ಆ ಯುದ್ಧವೇ ಆಗ್ತಿರ್ಲಿಲ್ವಲ್ಲ ಅಂತ. ಅದಕ್ಕೇನು ಹೇಳ್ತೀರಿ?
ಸರ್ ಇದು ಸಾಮ್ರಾಜ್ಯಗಳ ಜೊತೆಗೆ ಇರುವಂತಹದ್ದು. ಈಗ ನಮ್ಮಲ್ಲಿ ಯುದ್ಧಗಳು ಅಂತಂದಾಗ ಯಾರ ಜೊತೆಗೆ ಯುದ್ಧ ನಡೀತು ಅಂತಂದ್ರೆ ಸಾಮಂತರ ಜೊತೆಗೆ ನಡೆದಂತಹ ಯುದ್ಧಗಳು. ಈಗ ಆರಂಭದಲ್ಲಿ ನಮ್ಮಲ್ಲಿ ಏನು ವಿಜಯನಗರದ ಈಗಾಗಲೇ ಇದ್ದಂತಹ ವ್ಯವಸ್ಥೆಯಲ್ಲಿ ಯಾರು ವಿರುದ್ಧವಾಗಿರ್ತಿದ್ರು ಅವರನ್ನ ಬಗ್ಗು ಬಡಿಲಿಕ್ಕಾಗಿ ಮಾಡುವಂತಹ ಸಣ್ಣ ಪುಟ್ಟ ಕಾಳಗಳಿದ್ವು. ಹಾಗೆ ಜೊತೆಗೆ ನಮಗೆ ಹೆಚ್ಚಾಗಿ ನಡೆದದ್ದು ಎಲ್ಲಿ ಅಂದ್ರೆ ರಾಯಚೂರು ದೋವ ಪ್ರದೇಶ ಅಂತ ಕರಿತೀವಿ. ವಿಜಯನಗರದ ಹೆಚ್ಚು ಯುದ್ಧಗಳು ನಡೆದದ್ದು ರಾಯಚೂರು ದೋವ ಪ್ರದೇಶ ಅಂದ್ರೆ ದೋಬ್ ಮೀನ್ಸ್ ಎರಡು ನದಿಗಳು ಕೂಡುವಂತಹ ಸ್ಥಳ. ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳು ಕೂಡುವಂತಹ ಭೂಭಾಗ ಏನಿದೆಯಲ್ಲ ಅದು ತುಂಬಾ ಸಂಪದ್ಭರಿತವಾದದ್ದು, ನೀರನ್ನ ಒಳಗೊಂಡಂತಹದ್ದು. ಮತ್ತೆ ಆ ಭೂಭಾಗವನ್ನ ವಶಪಡಿಸಿಕೊಳ್ಳಕ್ಕಾಗಿನೇ ವಿಜಯನಗರ ಅರಸರಿಗೂ ಮತ್ತು ಬಹುಮನಿಯವರಿಗೂ, ನಂತರ ವಿಜಯನಗರ ಅರಸರಿಗೂ ಮತ್ತು ಶಾಹಿ ಸುಲ್ತಾನರಿಗೂ. ಶಾಹಿ ಸುಲ್ತಾನರು ಅಂದ್ರೆ ನಿಮಗೆ ಗೊತ್ತಿದೆ, ಬರಿ ಶಾಹಿ, ಆದಿಲ್ ಶಾಹಿ, ಗೋಲ್ಕೊಂಡ ಕುತುಬ್ ಶಾಹಿ ಇವೆಲ್ಲ ಇದ್ದಾರೆ. ಇವರ ಜೊತೆಗೇನೆ ಹೋರಾಟ ಜಾಸ್ತಿ ಆಯ್ತು ನಿರಂತರವಾಗಿ. ನನ್ನ ಅಂದ್ರೆ ಬೇರೆ ಬೇರೆ ದಾಖಲೆಗಳ ಹಿನ್ನೆಲೆ ಸುಮಾರು 22ಕ್ಕೂ ಹೆಚ್ಚು ಯುದ್ಧಗಳು ನಡೆದಿದ್ದು ರಾಯಚೂರು ದೋಬ್ ಪ್ರದೇಶದ ಮುದಗಲ್ ಮತ್ತು ರಾಯಚೂರು ಕೋಟೆಗಳ ಪರಿಸರದಲ್ಲಿಯೇ ನಡೆದದ್ದು. 22ಕ್ಕೂ ಹೆಚ್ಚು ಯುದ್ಧಗಳು ನಡೆದಿದ್ದು ಇಲ್ಲಿ ಅಂದ್ರೆ ನಮಗೆ ದೋಬ ಪ್ರದೇಶದಲ್ಲಿ. ಅಂದ್ರೆ ಇಲ್ಲಿ ನಾವು ಮತೀಯ ಬೇರೆ ಬೇರೆ ಹಿನ್ನೆಲೆಯಲ್ಲಿ ನಾವು ಕಟ್ಟಲಿಕ್ಕೆ ಹೋಗ್ತೀವಿ, ಯುದ್ಧಗಳು ಹಾಕ್ತಿದ್ವು ಅಂತ ಹೇಳ್ತೀವಿ. ಆದ್ರೆ ಭೂಭಾಗವನ್ನ ವಶ ಮಾಡಿಕೊಳ್ಳಿಕ್ಕೆ ಅಂದ್ರೆ ಸಾಮ್ರಾಜ್ಯ ವಿಸ್ತರಣೆಯ ಉದ್ದೇಶ ಇಟ್ಕೊಂಡೇ ಹೆಚ್ಚು ಯುದ್ಧಗಳು ನಡೆದದನ್ನು ನಾವು ದಾಖಲೆಗಳ ಹಿನ್ನೆಲೆಯಲ್ಲಿ ನಾವು ಸ್ಪಷ್ಟಪಡಿಸ್ಬೋದು ಅನ್ಸುತ್ತೆ. ಈ ಯುದ್ಧ ಅಂತ ಬಂದಾಗ ನನಗೆ ಇನ್ನೊಂದು ಜ್ಞಾಪಕ ಬಂತು. ಈಗಾಗಲೇ ನಾವು ಹೇಳಿದೀವಿ 1565 ಆದ್ಮೇಲೆ ಇವರು 1,500 ಆನೆ ಅಂತಾರೆ, ಕೆಲವರು 500 ಆನೆ ಅಂತಾರೆ, 1,500 ಆನೆ ಮೇಲೆ ಸಂಪತ್ತು ತಗೊಂಡೋದ್ರು ಅಂತ ಅನ್ಸುತ್ತೆ. ಈಗ ಹಂಪಿನಲ್ಲಿ ನೋಡಿದ್ರೆ ಗಜಶಾಲೆಯಲ್ಲಿ 1,500 ಆನೆ ಇಡ್ಸೋ ತರ ಇದೆಯಾ ಅದು ಅಂತ ನಮ್ಗೆ ಒಂದು ಅನುಮಾನ. ಇಲ್ಲ, ಗಜಶಾಲೆಯ ಬಗ್ಗೆ ಇತ್ತೀಚೆಗೆ ಒಂದು ಶಾಸನ ಸಿಕ್ಕಿದೆ. ಅದು ಇದ್ದದ್ದು ಗಜಶಾಲೆಯ ಅಂದ್ರೆ ಭಾಗ ಇದ್ದದ್ದು ಇವತ್ತೇನು ನಮಗೆ ಟೂರಿಸಂ ಕಚೇರಿ ಇದೆಯಲ್ಲ, ಪ್ರವಾಸೋದ್ಯಮ ಕಚೇರಿ ಇದೆಯಲ್ಲ, ಕಚೇರಿ ಹಿಂಭಾಗದಲ್ಲಿ ನಮಗೆ ಶಾಸನ ಸಿಕ್ಕಿದೆ ಗಜಶಾಲೆಯ ಬಗ್ಗೆ ವಿವರವಿರೋದು. ಆದ್ರೆ ನೀವು ಹೇಳುವಂತಹ ಕಟ್ಟಡವನ್ನ ನಾವು ನೋಡಿದ್ರೆ ಈಗೇನು ಗಜಶಾಲೆ ಅಂತ ಹೇಳುವ ಕಟ್ಟಡ ಅದು ಗಜಶಾಲೆಯ ಕಟ್ಟಡ ಅಲ್ಲ, ಅದು ಕಚೇರಿ ಕಟ್ಟಡ ಅಂತ, ಆಡಳಿತ ಕಚೇರಿ ಕಟ್ಟಡ ಅಂತ. ಅಲ್ಲಿರುವಂತಹ ಎರಡು ಕಟ್ಟಡಗಳು ಕೂಡ ಅರಮನೆಯ ಪಕ್ಕದಲ್ಲೇ ಇರೋದ್ರಿಂದ, ಅಂದ್ರೆ ಈಗೇನು ರಾಣಿಯರ ಜನನ ಅಂತ ಹೇಳ್ತಾರೆ, ಅಲ್ಲಿಯೇ ನಮಗೆ 3-4 ಅರಮನೆಗಳು ಸಿಗ್ತವೆ. ಬೇಸಿಗೆ ಅರಮನೆ ಅಂತ ಸಿಗುತ್ತೆ, ಜೊತೆಗೆ ರಾಜಧಾನಿಯ ನೀವೇನು ಸಂಪತ್ತು ಅಂತ ಹೇಳ್ತಿರಲ್ಲ, ಖಜಾನೆ ಅಂತ ಹೇಳ್ತಿರಲ್ಲ, ಖಜಾನೆ ಇದ್ದದ್ದು ಎಲ್ಲಿ ಅಂದ್ರೆ ನಮಗೆ ರಾಣಿಯರ ಜನನದ ಭಾಗದಲ್ಲಿ. ಇವತ್ತು ಕೇಂದ್ರ ಪುರಾತತ್ವ ಇಲಾಖೆಯ ಮ್ಯೂಸಿಯಂ ಆಗಿ ಇರೋದು ಅದೇ. ಅದರಲ್ಲಿರೋ ಇವತ್ತು ಕೂಡ ನಮ್ಮ ಸ್ಥಳೀಯರು ಕರೆಯುವಂಥದ್ದು ನಾಗರ ಮನೆ ಅಂತ ಕರೀತಾರೆ. ನಾಗರ ಹಾವು ಸಂಪತ್ತನ್ನ ರಕ್ಷಣೆ ಮಾಡುವಂತಹ ಒಂದು ದೊಡ್ಡ ಸಂಕೇತ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಇದ್ದುದ್ರಿಂದ ರಾಜರು ಪರಿವಾರ ಅಲ್ಲಿ ಇದ್ದುದ್ರಿಂದ ಮತ್ತೆ ಖಜಾನೆ ಇದ್ದುದ್ರಿಂದ ರಾಜರ ಪಕ್ಕದಲ್ಲಿ ಇರುವಂತಹ ಕಟ್ಟಡ ಗಜಶಾಲೆ ಅಂತ ಕರೆಯುವಂತಹ ಕಟ್ಟಡ, ಮತ್ತು ಅದರ ಪಕ್ಕದಲ್ಲಿ ಇವತ್ತು ಕ್ವಾರ್ಟರ್ಸ್, ಸೈನಿಕರ ಕ್ವಾರ್ಟರ್ಸ್ ಅಂತ ಹೇಳ್ತಾರೆ, ಕಾವಲುಗಾರರ ಕ್ವಾರ್ಟರ್ಸ್ ಅಂತ ಹೇಳ್ತಾರೆ. ಅವೆರಡೂ ಕೂಡ ಆಡಳಿತ ಕಟ್ಟಡಗಳೇ, ಆಡಳಿತ ಕಚೇರಿ ಕಟ್ಟಡಗಳೇ ಅಂತ ನನ್ನ ಅನಿಸಿಕೆ. ಅದು ಯಾಕಂದ್ರೆ ಅಭಿಪ್ರಾಯ ಸ್ಪಷ್ಟ ಇದೆ ಅದಕ್ಕೆ. ಭಾಳ ಅದ್ಭುತವಾಗಿ ಹೇಳಿದ್ರು ಸರ್. ಈಗ ನೋಡಿ, ಅದೇ ಈ ಯುದ್ಧದ ಮಾತೇ ಆಡ್ತಾ ಇದ್ದೀನಿ. ಈಗ ನಾವು ಸೀದಾ ನಾವು ಈಗ 1565 ಈಗ ನಾವು ಹಿಂದೂ ಮುಸ್ಲಿಮರ ಯುದ್ಧ ಅಂತ ಕರೆದು ಬಿಡ್ತೀವಿ. ಹಾಗಾದರೆ ಇದು ಈ ಬಿಜಾಪುರ, ಗುಲ್ಬರ್ಗ, ಬೀದರಲ್ಲಿ ನಮ್ಮ ಹಿಂದೂಗಳು ಇರಲಿಲ್ವೇ, ಕನ್ನಡಿಗರು ಇರಲಿಲ್ವೇ? ಅದನ್ನ ಯಾಕೆ ನಾವು ಬೇರ್ಪಡಿಸ್ಬಿಟ್ವಿ ನಮ್ಮಿಂದ? ಇಲ್ಲ, ಆ ಥರದಲ್ಲಿ ನಾವು ಹಿಂದೂ ಮುಸ್ಲಿಂ ಅನ್ನೋದು ಒಂದು ಕರೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಅಂದ್ರೆ ಈಗಾಗಲೇ ನಾನು ಹೇಳಿದೆ, ಇವು ಭೂಭಾಗದ ಹಿನ್ನೆಲೆಯಲ್ಲಿ ಹೋರಾಟಗಳು ಇದ್ದದ್ದು ಹೆಚ್ಚು. ಆಗಿದ್ದು ಕೂಡ ನಮಗೆ ಏನು ಮೊಘಲರ ಆಳ್ವಿಕೆಯಿಂದ ಬಂದಂತಹ ಒಂದು ಪಡೆಗಳು ಇಲ್ಲೇ ಉಳ್ಕೊಂಡಿದ್ದು, ಅಲ್ಲೊಂದು ಆಡಳಿತವನ್ನು ನಡೆಸ್ಕೊಂಡಿದ್ದು, ಅವು ಬಹುಮನಿ ರಾಜ್ಯವಾಗಿ ಮೆರೆದದ್ದು. ಆಮೇಲೆ ಮುಂದೆ ಅದು ಶಾಹಿ ಸುಲ್ತಾನರ ರಾಜ್ಯಗಳಾಗಿ ಹೋದದ್ದು. ಅವರಿಗೆ ಅವರದೇ ಅಂತಹ ಧರ್ಮದ ಸಂಕೇತಗಳನ್ನ ಇಟ್ಕೊಂಡು ಆರಾಧನೆ ಮಾಡುವಂತಹ ಪ್ರಕ್ರಿಯೆ ಸಹಜವಾಗಿ ಇರುವಂಥದ್ದು. ಇದು ಮನುಷ್ಯನ ಮನಸ್ಥಿತಿಯು ಕೂಡ ಹಾಗೇನೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಮತೀಯ ಸಂಘರ್ಷಗಳು ಹೆಚ್ಚಾಗಿ ಇಲ್ಲಿ ನಡೆದಿಲ್ಲ. ಅದು ನಡೆದದ್ದು ಹೆಚ್ಚಾಗಿ ಸಾಮ್ರಾಜ್ಯ ವಿಸ್ತರಣೆಯ ಹಿನ್ನೆಲೆಯಲ್ಲಿ ನಡೆದಂತಹ ಯುದ್ಧಗಳೇ ಹೆಚ್ಚಾಗಿರೋದ್ರಿಂದ ಆ ಕಡೆ ನಾವು ಹೆಚ್ಚು ಅಧಿಕೃತವಾಗಿ ಹೇಳ್ಬೋದೇನೋ ಅಂತ ಅನಿಸ್ತದೆ. ಯಾಕೆ ನಾನು ಈ ಪ್ರಶ್ನೆ ಕೇಳಿದೇನೆ ಸರ್, ಈಗ ಈ 1565 ಆಗಿ ಯುದ್ಧ, ರಕ್ಕಸದಂಗಡಿ ಯುದ್ಧ ಆಗಿ ಒಂದೇ ವರ್ಷಕ್ಕೆ ಪುನಃ ಇವರೆಲ್ಲ ಸೇರ್ಕೊಂಡು ನಾವು ಅಕ್ಬರ್ನ ಎದುರಿಸೋಣ ಅಂತಾರೆ, ಇಲ್ಲ ಇವರೇ ಒಂದಾಗ್ಬಿಡ್ತಾರಲ್ಲ. ಸೊ ಇದು ಹಿಂದೂ ಮುಸ್ಲಿಂ ಯುದ್ಧ ಅನ್ನೋದಕ್ಕೆ ಪ್ರಶ್ನೆನೇ ಬರಲ್ವಲ್ಲ. ನಾವು ಈಗ ರಕ್ಕಸಗಿ ತಂಗಡಿಗಿ ಯುದ್ಧಕ್ಕಿಂತ ಮುಂಚೆ ಅನೇಕ ಯುದ್ಧಗಳು ಶಾಹಿ ಸುಲ್ತಾನರ ಮಧ್ಯೆ ನಡೀತವೆ. ಅದಕ್ಕೆ ಸಪೋರ್ಟ್ ಆಗಿ ವಿಜಯನಗರ ಅರಸರು ಸೈನ್ಯವನ್ನ ಒದಗಿಸುವಂತಹ ಪ್ರಯತ್ನವನ್ನು ನಾವು ಅನೇಕ ಯುದ್ಧಗಳಲ್ಲಿ, ಒಮ್ಮೆ ಬಿಜಾಪುರದ ಮೇಲೆ ಹೋದ್ರೆ ಇನ್ನೊಂದ್ಸರಿ ಗೋಲ್ಕೊಂಡದ ಮೇಲೆ ನಡೀತೈತೆ, ಆಮೇಲೆ ಬರಿಶಾಹಿಗಳ ಮೇಲೆ, ಬೀದರ್ ಬರಿಶಾಹಿಗಳ ಮೇಲೆ ನಡೀತೈತೆ. ಹೀಗೆ ಅಂದ್ರೆ
ಒಬ್ಬರ ಮೇಲೆ ಒಬ್ರು ಹತ್ತಿಕ್ಕುವಂತಹ ಕಾರ್ಯಗಳೇ ನಡೀತಿರುವಾಗ ಅದನ್ನ ನೇರವಾಗಿ ನಾವು ಹಿಂದೂ ಮುಸ್ಲಿಂ ಅನ್ನುವ ಕಾಂಟೆಕ್ಸ್ಟ್ ಅಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಕಷ್ಟ. ಆಮೇಲೆ ಸರ್ ಈಗ ಇನ್ನೊಂದೇನು ಅಂತಂದ್ರೆ ನಾವ್ಯಾಕೆ ಈಗ ಬಿಜಾಪುರ, ಗುಲ್ಬರ್ಗ, ಬೀದರ್ನ ನಾವ್ಯಾಕೆ ನಾವು ಅದನ್ನ ಅವ್ರ ರಾಜಧಾನಿ, ನಾವು ಕನ್ನಡಿಗರು ಇರ್ಲಿಲ್ವೇ ಅಲ್ಲಿ ಹಾಗಾದ್ರೆ? ಅಲ್ಲ, ಇಡೀ ನಮ್ಮ ಕನ್ನಡದ ಬಗ್ಗೆ ಮಾತಾಡುವಾಗ ನಮ್ಮ ಸಂಶೋಧನೆಗಳು ಕನ್ನಡ ಪ್ರದೇಶ ಎಲ್ಲಿವರೆಗೆ ಇತ್ತು ಅಂತಂದ್ರೆ ಗೋದಾವರಿಯಿಂದ ಕಾವೇರಿ ನದಿಯವರೆಗೂ ಇತ್ತು ಅನ್ನೋದು ನಮಗೆ ಗೊತ್ತಿರುವಂತದ್ದು. ಆ ನಂತರ ಮುಂದೆ ಬೇರೆ ಬೇರೆಯ ಆಡಳಿತದ ಹಿನ್ನೆಲೆಯಲ್ಲಿ ಮತ್ತೆ ಸಂದರ್ಭಗಳ ಹಿನ್ನೆಲೆಯಲ್ಲಿ ಭಾಷೆಯ ಬಳಕೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಅದು ಕುಂಠಿತವಾಗಿ ಹೋಗಿರೋದು. ಆದ್ರೆ ಬೀದರ್, ಗುಲ್ಬರ್ಗ ಇವೆಲ್ಲವೂ ಕೂಡ ಕನ್ನಡಮಯ ಪ್ರದೇಶಗಳೇ ಅವು. ಅಂದ್ರೆ ಆಡಳಿತಶಾಹಿ ಮಾತ್ರ ಏನು ಬಹುಮನಿ ಮತ್ತು ಶಾಹಿ ಸುಲ್ತಾನ್ ನಡೆಸಿದ್ರಿಂದ ಅದನ್ನ ನಾವು ಕನ್ನಡದ ಪ್ರದೇಶಗಳು ಅಲ್ಲ ಅಂತ ನಾವು ಹೇಳಕ್ಕಾಗೋದಿಲ್ಲ. ಇವತ್ತು ಕೂಡ ಅವು ಕನ್ನಡದ ಪ್ರದೇಶಗಳಿಗೆ ಉಳಿದಿರೋದು ನಾವು ನೋಡ್ಬೋದು. ಇನ್ನೊಂದು ಪ್ರಶ್ನೆ, ಈಗ ನಾವು ಈಗ ಸಾಮಾನ್ಯವಾಗಿ ಈಗ ಓದುಗರು ಏನು ಮಾಡ್ತಾರೆ, ಈಗ ಕಾದಂಬರಿನ ಓದುವಾಗ ಅದನ್ನೆಲ್ಲ ಏನು ಮಾಡ್ತಾರೆ, ಅವ್ರ ಮನಸ್ಸಿನಲ್ಲಿ ಒಂದು 2 ಕ್ಯಾರೆಕ್ಟರ್ ಇರುತ್ತೆ. ಒಂದು ಹೀರೋನ್ ಮಾಡ್ಕೊಂಡಿರ್ತಾರೆ, ಒಬ್ಬನ ವಿಲನ್ ಮಾಡ್ಕೊಂಡು, ಆ ರೀತಿಯಾಗಿ ಅವರು ಕಾದಂಬರಿನ ಓದ್ತಿರ್ತಾರೆ. ಈಗ ನಾವು ಬಿಜಾಪುರ ಸುಲ್ತಾನರನ್ನ, ಆದಿಲ್ ಶಾಹಿಗಳನ್ನ ಮತ್ತು ಬರೀದ್ ಶಾಹಿಗಳನ್ನ ನಾವು ವಿಲನ್ಸ್ ಅಂತ ಅನ್ಕೊಂಡ್ಬಿಟ್ರೆ ಈ ಕಡೆನೇ ಕೂತ್ಕೊಂಡು, ಹಾಗಾದ್ರೆ ಅಲ್ಲಿದ್ದಂಥ ಜನರನ್ನ ಅವ್ರು ಅಷ್ಟೇ ಕ್ರೂರವಾಗಿ ನಡೆಸ್ಕೊತಿದ್ರೆ? ಇಲ್ಲ, ಆ ಥರದಲ್ಲಿ ನಮಗೆ ಕಂಡಿಲ್ಲ. ಇಲ್ಲ, ಶತ್ರು ಸೈನ್ಯ ಅಂತ ಬಂದಾಗ ಕಾಣುವಂತಹ ಕ್ರಮ ಬೇರೆ. ಬಟ್ ತಮ್ಮ ಸೈನ್ಯದಲ್ಲಿ ಈಗ ನೀವು ಹೇಳ್ತೀರಿ ವಿಜಯನಗರ ಸೇನೆಯಲ್ಲಿ ಮುಸ್ಲಿಮರೇ ಇರ್ಲಿಲ್ವಾ ಅಂತ ಅನ್ನೋದಾದ್ರೆ, ನಮಗೆ ವಿಜಯನಗರ ಸೇನೆಯಲ್ಲಿ ಸುಮಾರು 10,000ರಷ್ಟು ಸೈನಿಕರು ಇದ್ರು ಅಂತ ಹೇಳ್ತಾರೆ. ಜೊತೆಗೆ ದಂಡನಾಯಕ ಹುದ್ದೆಯನ್ನು ವಿಜಯನಗರ ಅವಧಿಯಲ್ಲಿ ಕೊಟ್ಟಿದ್ದಾರೆ. ಒಂದು ಶಾಸನವೇ ನಮಗೆ ಹಂಪೆಯ ಶಾಸನ ಸಿಗ್ತದೆ, ಕಟಿಗೆ ಅಹಮದ್ ಖಾನ್ ಅಂತ. ಕಟಿಗೆ ಅಂತಂದ್ರೆ ದಂಡ, ಇವತ್ತೆಲ್ಲ ದಂಡ ಮತ್ತೆ ದೊಣ್ಣೆ ಅಂತ ಕರಿತೀವಿ. ಕಟಿಗೆ ಅಹಮದ್ ಖಾನ್ ಅನ್ನುವ ದಂಡನಾಯಕ ಇಮ್ಮಡಿ ದೇವರಾಯನಿಗೆ ಪುಣ್ಯವಾಗಲಿ ಎಂದು ಅರವಟಿಗೆಯನ್ನ, ಬಾವಿಗಳನ್ನ ತೋಡಿಸಿದ್ದು ನಮಗೆ ಇಲ್ಲಿ ವಿಜಯನಗರದಲ್ಲಿ ಸಿಗುತ್ತೆ. ಹಾಗೇನೆ ಅವರು ಮುಸ್ಲಿಮರಿಗಾಗಿ ಒಂದು ಪ್ರತ್ಯೇಕ ನೆಲೆಯನ್ನ ಸ್ಥಾಪಿಸಿಕೊಟ್ಟದ್ದನ್ನು ಕಾಣ್ತೀವಿ. ಅದನ್ನ ಶಾಸನಗಳಲ್ಲಿ ಗೋರಿ ಕೆಳಗಣ ಗ್ರಾಮ ಅಂತ ಸ್ಪಷ್ಟವಾಗಿ ಹೇಳೋದನ್ನ ನಾವು ಕಾಣ್ತೀವಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಆಮೇಲೆ ಅದ್ರ ಜೊತೆಗೆ ಮುಸ್ಲಿಮರಿಗೆ ಅನೇಕ ಇವುಗಳನ್ನ ನಾವು ಇವತ್ತು ಕಾಣ್ತೀವಿ. ಕಡಿರಾಂಪುರದಲ್ಲಿ ಕಾಣ್ತೀವಿ, ಹೊಸಪೇಟೆಯಲ್ಲಿ ಕಾಣ್ತೀವಿ. ಇವೆಲ್ಲ ವಿಜಯನಗರ ಕಾಲದ ಸ್ಮಾರಕಗಳಿಂದ ಮುಸ್ಲಿಮರನ್ನು ಕೂಡ ತನ್ನ ಸೈನ್ಯದಲ್ಲಿ ಸೇರ್ಕೊಂಡಿದ್ದು. ಯಾಕಾಗಿ ಅಂತಂದ್ರೆ ಅವರು ಅಶ್ವವಿದ್ಯೆಯಲ್ಲಿ ಬಹಳ ಪರಿಣತರಾಗಿದ್ರು, ಜೊತೆಗೆ ಬಿಲ್ ವಿದ್ಯೆಯಲ್ಲಿ ವಿಶೇಷವಾಗಿ ಪರಿಣತರಾಗಿದ್ರು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಎರಡೂ ಕಡೆನೂ ಕೂಡ ಹಿಂದೂ ಮುಸ್ಲಿಮರು, ಹಿಂದೂಗಳು ಅಂತ ಏನ್ ಹೇಳ್ತಿರಲ್ಲ, ಎಲ್ಲಾ ಸಮುದಾಯದವರು ಇದ್ದುದನ್ನು ನಾವು ಕಾಣ್ತೀವಿ. ಈ ಕಡೆನೂ ಕೂಡ ಮುಸ್ಲಿಂ ಸೈನಿಕರು ಸಾಕಷ್ಟು ಇದ್ದುದನ್ನ, ಮತ್ತೆ ಅವರಿಂದ ಲಾಭವನ್ನ ಕೂಡ ಈ ಸೇನೆ ಪಡೆದಿರೋದನ್ನು ಕೂಡ ನಾವು ಕಾಣ್ತೀವಿ, ಅರಸರು. ಈಗ ಸರಿ ಆಯ್ತು, ಯುದ್ಧ ಆಯ್ತು, ಅವರೆಲ್ಲ ಇಲ್ಲಿ ಹಂಪಿ ಮತ್ತೆ ಪುನರುತ್ಥಾನ ಮಾಡಕ್ ಸಾಧ್ಯವೇ ಇಲ್ಲ ಅಂತ ಅರ್ಥಕೊಂಡು ಪೆನ್ಕೊಂಡೆಗೆ ಹೊರಟರು. ಆಮೇಲೆ ಇವ್ರು ಯಾವತ್ತೂ ಇಲ್ಲಿಗೆ ಬರಲೇ ಇಲ್ವೋ ಏನೋ ಇನ್ನೊಂದ್ಸಲಿ ಅಂತ. ತಿರುಮಲ ಬಂದ ಸರ್, ತಿರುಮಲ ಮತ್ತೆ ವಾಪಸ್ ಬಂದು ತಿರುಮಲರಾಯ ಇದನ್ನ ಮತ್ತೆ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಏನೆಲ್ಲ ಮತ್ತೆ ದಾನದತ್ತಿಗಳನ್ನ ಬೇರೆ ಬೇರೆ ಇವುಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆದ್ರೆ ಅದು ಹಿಂದಿನ ವೈಭವನ ತರಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣದಿಂದ ಅವರು ಮತ್ತೆ ವಾಪಸ್ ಹೋಗಿ ಅಲ್ಲಿನ ಏನು ಪೆನ್ನುಗೊಂಡೆಯನ್ನ ಮತ್ತು ಚಂದ್ರಗಿರಿಗಳನ್ನೇ ಹೆಚ್ಚು ಆಶ್ರಯಿಸಿದ್ರು. ಇಲ್ಲಿಗೆ ಬರಲೇ ಇಲ್ಲ ಅವರಿನ್ನು. ಸೊ ಹಂಪಿ ಅವತ್ತಿಂದಾನೇ ಈಗ ಅಜಮಾಸ 1560 ಆ ತರ 1565 ನಂತರ ನಮಗೆ ಒಂದು ರೀತಿಯ ಏನು ಕತ್ತಲೆಯ ರೀತಿಯಲ್ಲಿ ನಮಗೆ ಈ ಪರಿಸರದಲ್ಲಿ ಆಳ್ವಿಕೆ ಕಾಣ್ತಿದೆ. ಆದ್ರೆ ಮುಂದೆ ಆನೆಗೊಂದಿ ಅರಸರ ಆಳ್ವಿಕೆ ಬರುತ್ತೆ. ಆನೆಗೊಂದಿ ಅರಸರು ಯಾವಾಗ ಬರ್ತಾರೆ ಇಲ್ಲಿಗೆ? ಈ ಪತನದ ಸಂದರ್ಭದ ನಂತರದಲ್ಲಿ ಏನು ನಮಗೆ ಸಿಗುವ ದಾಖಲೆಗಳ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ, ಪೆನುಗೊಂಡೆ ಮತ್ತು ಚಂದ್ರಗಿರಿಯ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿರ್ತಾರಲ್ಲ, ಆ ಸಂದರ್ಭದಲ್ಲಿ ಇಲ್ಲಿಗೆ ಒಂದು ಅವ್ರದೇ ಆದಂತಹ ಒಂದು ಪೀಳಿಗೆ ಬಂತು ಅಂತ ಹೇಳ್ತಾರೆ ಸರ್. ಅದು ಎಷ್ಟರ ಮಟ್ಟಿಗೆ ನಾವು ಇನ್ನೂ ಅದನ್ನ ಅಂದ್ರೆ ಅಧ್ಯಯನ ಮಾಡ್ತಾನೆ ಇದೀವಿ. ಸೊ ಅವ್ರು ಬಂದು ಇಲ್ಲಿ ಆನೆಗೊಂದಿಯಲ್ಲಿ ನೆಲೆ ನಿಂತು ಆಳ್ವಿಕೆಯನ್ನ, ಈ ಭಾಗದ ಆಳ್ವಿಕೆಯನ್ನ ಮಾಡ್ತಾರೆ. ಸರ್, ಈಗ ವಿಜಯನಗರದವರು ಯಾಕಪ್ಪ ನಾವು ಪ್ರಸಿದ್ಧರು ಅಂತಂದರೆ, ವಿಜಯನಗರದ ಇಷ್ಟೆಲ್ಲ ನಮಗೆ ಮಾಹಿತಿ ಹೆಂಗಪ್ಪ ಗೊತ್ತಾಯಿತು ಅಂದರೆ ವಿದೇಶಿ ವ್ಯಾಪಾರಿಗಳಿಂದ ಮತ್ತು ಪ್ರವಾಸಿಗರಿಂದ ನಮಗೆ ಗೊತ್ತಾಯಿತು, ಅವ್ರು ಬರೆದಂಥ ಡೈರಿಗಳಿಂದ ಅಂತ. ಇದು ವಿದೇಶದ ವ್ಯಾಪಾರ ವಿಜಯನಗರದ ಮೇಲೆ ಆದಂಥ ಪರಿಣಾಮ ಒಳ್ಳೆಯದೋ ಕೆಟ್ಟದೋ ಅದೇನು ನಾವು ವಿಶ್ಲೇಷಣೆ ಮಾಡ್ಬೋದು? ಅಲ್ಲ, ವಿಜಯನಗರ ಅರಸರ ಅವಧಿಯಲ್ಲಿ ಸಮುದ್ರ ವ್ಯಾಪಾರ ಕೂಡ ಆಗಿದೆ. ನಮಗೆ ಸಮುದ್ರ ವ್ಯಾಪಾರ ವಿಜಯನಗರಕ್ಕಷ್ಟೇ ಅಲ್ಲ, ಬಹಳ ಹಿಂದಿನಿಂದನೂ ಇದೆ. ಪಲ್ಲವರು ಮತ್ತು ಚೋಳರ ಕಾಲದಲ್ಲಿ ಅವರು ಏನು ದಕ್ಷಿಣ ಏಷ್ಯಾ ಅಂತ ಕರಿತೀವಲ್ಲ, ಸೌತ್ ಈಸ್ಟ್ ಏಷ್ಯಾದಲ್ಲಿ ಸಾಕಷ್ಟು ವ್ಯಾಪಾರಗಳನ್ನ, ಮತ್ತೆ ಸಮುದ್ರ ದಾಟಿ ಹೊರ ದೇಶಗಳಲ್ಲಿ, ಈಗ ಕಾಂಬೋಡಿಯಾ ಅಲ್ಲೆಲ್ಲ ಹೇಳ್ತಿರಲ್ಲ, ಅಲ್ಲೆಲ್ಲ ಹೋದಂತಹದ್ದಿದೆ. ವಿಜಯನಗರ ಅರಸರು ಕೂಡ ಶ್ರೀಲಂಕಾವನ್ನು ವಶಪಡಿಸ್ಕೊಳ್ತಾರೆ. ಶ್ರೀಲಂಕಾದ ಒಂದು ಶಾಸನದ ಪ್ರಕಾರ ನಮಗೆ
ಎರಡನೇ ದೇವರಾಯ ಹ್ಮ್. ಈಳಂ ತಿರೈಕೊಂಡ ಅಂತ ಬಿರುದನ್ನ ಇಟ್ಕೊಳ್ತಾನೆ. ಈಳಂ ಅಂದ್ರೆ ಶ್ರೀಲಂಕಾದ ಹೆಸರದು. ಹ್ಮ್. ಶ್ರೀಲಂಕಾವನ್ನ ಎರಡನೇ ದೇವರಾಯನ ಕಾಲದಲ್ಲಿ ವಶಪಡಿಸಿಕೊಳ್ಳಾಯಿತು. ಅದಕ್ಕೆ ಅವನು ಶ್ರೀಲಂಕಾವನ್ನ ಗೆದ್ದು ಹ್ಮ್. ದಕ್ಷಿಣ ಸಮುದ್ರಾಧೀಶ್ವರ ಅಂತ ಇದು ಮಾಡ್ತಾನೆ. ದಕ್ಷಿಣ ಸಮುದ್ರಾಧಿಪತಿ ಅನ್ನೋ ಹೆಸರುಗಳನ್ನ ಆ, ತನ್ನ ದಂಡನಾಯಕನಾದಂತಹ ಲಕ್ಕಣ ದಂಡೇಶನು ಕೂಡ ಇಟ್ಕೊಂತಾನೆ. ಹ್ಮ್. ಈ ನೆಲೆಯಲ್ಲಿ ನಮಗೆ ಸಮುದ್ರ ವ್ಯಾಪಾರವೂ ಬಹಳಷ್ಟಿತ್ತು. ಹ್ಮ್. ಜೊತೆಗೆ ಆ ಹೊತ್ತಿಗೆ 1480 ಹೊತ್ತಿಗೆ ಪೋರ್ಚುಗೀಸರ ಮೂಲಕ ಹಡಗು ವ್ಯಾಪಾರ ಪ್ರಾರಂಭ ಆಗಿದ್ದು, ಹಡಗು ಮೂಲಕ ಬರುವಂತಹದ್ದು, ಹ್ಮ್. ನಮ್ಮ ಕಲ್ಲಿಕೋಟೆಗೆ ಬಂದದ್ದು ಇವೆಲ್ಲ ಇದಾವೆ. ಹ್ಮ್. ಪೋರ್ಚುಗೀಸರ ನೆಲೆಗಳನ್ನ ನಾವು ಕಟ್ಟುವಂತಹ ಇದು ವಿಜಯನಗರದ ಕೊನೆಯ ಭಾಗದಲ್ಲಿ ನಾವು ನೋಡ್ತೇವೆ. ಪೋರ್ಚುಗೀಸರು ಕೂಡ ವ್ಯಾಪಾರದ ಹಿನ್ನೆಲೆಯಲ್ಲಿ, ಹ್ಮ್. ಸಾಂಬಾರ ಪದಾರ್ಥಗಳ ಹಿನ್ನೆಲೆಯಲ್ಲಿ ಹ್ಮ್. ಹೆಚ್ಚು ನಂಟನ್ನ ಹೊಂದಿದ್ದನ್ನು ನಾವು ಕಾಣ್ತೇವೆ. ಈಗ ಈ ವಿಜಯನಗರದವರು ಕುದುರೆ ತಗೊಳ್ತಾ ಇದ್ದಿದ್ದೇ ಒಂದು ಕತೆ, ಅಷ್ಟು ದಂತಕತೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅದನ್ನೇ ಹೇಳಿದ್ನಲ್ಲ ಸರ್ ಈಗ, ಹ್ಮ್. ಒನ್ನ ಕೊಟ್ಟು ಕುದುರೆಯ ಕೊಂಬ ಮಾಂಡಲಿಕರ ಗಂಡ ಗಂಡ. ಅನ್ನೋ ಹೆಸರೇ ಇದೆಯಲ್ಲ ಅದು. ಒನ್ನನ್ನ ಕೊಟ್ಟು ಕುದುರೆಗಳನ್ನ ಕೊಳ್ತಾ ಇದ್ರು. ಹ್ಮ್. ಯಾರಿಂದ ಅಂದ್ರೆ ಇಲ್ಲಿ ಕುದುರೆಗಳು ಇರ್ಲಿಲ್ವಾ, ಇಲ್ಲಿ ತಳಿಗೂ ವಿದೇಶಿ ತಳಿಗಳಿಗೂ ಬಹಳ ಇಷ್ಟ. ಅರಬ್ ದೇಶಗಳಿಂದ, ಪರ್ಷಿಯಾ ದೇಶಗಳಿಂದ ಕುದುರೆಗಳನ್ನ ತಂದು ಇಲ್ಲಿ ಮಾರಾಟ ಮಾಡುವಂತಹದ್ದನ್ನ ನಾವು ನಮ್ಮ ಅಜರಾಮ ದೇವಾಲಯದ ಇವುಗಳಲ್ಲಿ ಅನೇಕ ಶಿಲ್ಪಗಳಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಅವು ಅಂದ್ರೆ ಕುದುರೆಗಳನ್ನ, ಅದರಲ್ಲೂ ಬಹಮನಿ ಮತ್ತು ಶಾಹಿ ಸುಲ್ತಾನರು ಯಾಕೆ ಬಲಾಢ್ಯರಾಗಿದ್ರು ಅಂತಂದ್ರೆ ಅಶ್ವದಳದ ಬಲಾಢ್ಯತೆ ಹಿನ್ನೆಲೆಯಲ್ಲಿ. ಅಶ್ವದಳ ತುಂಬಾ ಪ್ರಭಾವವಾಗಿ ಇದರಿಂದ ಆ ಹಿನ್ನೆಲೆಯಲ್ಲಿ ಇವರು ಕೂಡ ತಮ್ಮ ಕುದುರೆಗಳನ್ನ, ಅದಕ್ಕೆ ನಾ ಹೇಳಿದೆ, ಅಶ್ವದಳವನ್ನ, ಅಶ್ವವಿದ್ಯೆಯನ್ನ ನಮ್ಮ ಸೈನಿಕರಲ್ಲಿ ಹೆಚ್ಚು ಪರಿಣತಿಯನ್ನ ಹೊಂದಿಸ್ಬೇಕು ಅನ್ನೋ ಕಾರಣದಿಂದನೇ ಮುಸ್ಲಿಂ ಸೈನಿಕರನ್ನ, ಮುಸ್ಲಿಂ ಪರಿಣತರನ್ನ ಇದರಲ್ಲಿ ಸೇರಿಸ್ಕೊಂಡಿದ್ದು. ಆ ಹಿನ್ನೆಲೆಯಲ್ಲಿ ಕುದುರೆಗಳನ್ನು ಕೊಳ್ಳುವಂತಹದ್ದು ಹೆಚ್ಚಾಯಿತು. ಕುದುರೆಗಳನ್ನು ಕೊಳ್ಳುವಂಥದ್ದು ಹೆಚ್ಚಾಗಿದ್ದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಬಹುಮನಿ ಮತ್ತು ಇವರಿಗೆ ತುಂಬಾ ಪರಸ್ಪರ ಸ್ಪರ್ಧೆ ಏರ್ಪಡ್ತು ಅಂತ ಹೇಳ್ತಾರೆ. ಗೋವಾದ ಬಂದರನ್ನ ವಶಪಡಿಸ್ಕೊಳ್ಳಿಕ್ಕೆ, ಗೋವಾದ ಬಂದರನ್ನ ಇವತ್ತು ಕೂಡ ರಾಯ್ ಬಂದರ್ ಅಂತಾನೆ ಕರಿತಿದ್ದಾರೆ. ರಾಯ್ ಬಂದರ್ ಅಂದ್ರೆ ವಿಜಯನಗರದ ಅರಸರ ಹೆಸರಿನಲ್ಲಿ ಕಟ್ಟಿದಂತಹ ಬಂದರು ಅಂತ ಹೇಳ್ತಾರೆ. ಆ ಮೂಲಕವೇ ಇಲ್ಲಿಗೆ ಬರ್ತಾ ಇತ್ತು. ಆಮೇಲೆ ಆ ಕುದುರೆಗಳಿಗೆ ಇಂತಿಷ್ಟು ಇವೇ ವ್ಯಾಪಾರದ ಬೆಲೆ ಏನಿದೆಯಲ್ಲ, ಆ ಬೆಲೆಗಳನ್ನು ಬಗ್ಗೆ ನಮಗೆ ಯಾರು ಹೇಳ್ತಾರೆ, ಪ್ರವಾಸಿಗರ ವರದಿಗಳಲ್ಲಿ ನಮಗೆ ಮಾಹಿತಿ ಸಿಗ್ತದೆ. ಕುದುರೆಗಳನ್ನ ವ್ಯಾಪಾರ ಮಾಡ್ತಿದ್ರು, ಅದು ಎಷ್ಟಿತ್ತು, ಮುಂದೆ ಏನಾಯ್ತು, ಅದು 1565 ಹೊತ್ತಿಗೆ ಪೋರ್ಚುಗೀಸ್ ವ್ಯಾಪಾರ ಹೇಗಿತ್ತು. ನೀವು ಪೋರ್ಚುಗೀಸ್ ವ್ಯಾಪಾರದ ಬಗ್ಗೆ ಮಾತಾಡ್ತೀರಿ ಸರ್ ನೀವು. ಪೋರ್ಚುಗೀಸ್ ವ್ಯಾಪಾರ ವಿಜಯನಗರ ಅರಸರ ಅವಧಿಯಲ್ಲಿ ಬಹು ಸುಪುಷ್ಟವಾಗಿ ಬೆಳೀತು. ಆದ್ರೆ ಕೊನೆಗೆ ಈ ಪತನದ ನಂತರ ಅವರ ವ್ಯಾಪಾರದ ಬೆನ್ನೆಲುಬೇ ಮುರಿದೋಯ್ತು ಅಂತ ಹೇಳ್ತಾರೆ. ಯಾರು ಇದನ್ನ ನಾವೇನು ಹೇಳ್ತಿಲ್ಲ, ಸೀಸರ್ ಫ್ರೆಡ್ರಿಕ್ ಹೇಳ್ತಾನೆ. ಕೊನೆಗೆ 1568 ಬಂದಂತಹ ಸೀಸರ್ ಫ್ರೆಡ್ರಿಕ್, ಪೋರ್ಚುಗೀಸ್ ಸೀಸರ್ ಫ್ರೆಡ್ರಿಕ್ ಹೇಳ್ತಾನೆ, ಅವನು ಇಡೀ ನಗರದ ಅಂದಿನ ಸ್ಥಿತಿಯನ್ನ ಹೇಳ್ತಾನೆ. ವ್ಯಾಪಾರದ ಒಂದು ಅಂದ್ರೆ ಪೋರ್ಚುಗೀಸರ ವ್ಯಾಪಾರದ ಒಂದು ಬೆನ್ನೆಲುಬು ಅದೇ ಮುರಿದೋಯ್ತು ಅಂತ ಹೇಳ್ತಾನೆ. ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ವ್ಯಾಪಾರಕ್ಕೆ ಒಂದು ದೊಡ್ಡ ತಡೆ ಉಂಟಾಯಿತು ಅಂತ ವಿದೇಶಿ ವ್ಯಾಪಾರದ ಸಂಪ್ರದಾಯ. ಸರ್, ಈಗ ಒಂದು ಮುಖ್ಯ ಪ್ರಶ್ನೆ ನಿಮ್ಗೆ. 1565 ಸೋಲಿಗೆ ಏನು ಕಾರಣ? ಯಾಕೆಂದ್ರೆ ನಾವೆಲ್ಲ ಈಗ 11 ಲಕ್ಷ ಸೈನ್ಯ ಇವ್ರ ಹತ್ರ ಇತ್ತು, ಇವರು ಅಷ್ಟು ದೊಡ್ಡ ಸೈನ್ಯ ಇಟ್ಕೊಂಡು, ಅವ್ರು 5 ಜನ ಸೇರಿದ್ರು ಇವ್ರ ಸೈನ್ಯಕ್ಕೆ ಸಮನ ಅಲ್ಲ ಅವರು, ಅಂತಹ ಒಂದು ಸೈನ್ಯದ ಬಲ ಇಟ್ಕೊಂಡು ಇವ್ರು ಸೋತಿದ್ಯಾಕೆ ಸರ್? ಬಹಳ ಮುಖ್ಯವಾಗಿ ಸೇನಾ ಮುಖಂಡತ್ವ ಅಂತ ಒಂದ್ ಹೇಳ್ತೀವಿ. ರಾಮರಾಯನ ಸೋತದ್ದು, ರಾಮರಾಯನ ಕಡಿದದ್ದು, ಕಡಿದ ನಂತರ ಇವರು ಉಳಿದ ತಮ್ಮಂದಿರು ತಿರುಮಲ ವೆಂಕಟರಾಜಯ್ಯರು ಮುಖಂಡತ್ವವನ್ನು ವಹಿಸ್ಕೊಳ್ಳಿಲ್ಲ. ಸಾಕಷ್ಟು ಸೈನ್ಯ ಇತ್ತು, ಎಲ್ಲವೂ ಇತ್ತು. ಇದರ ಮಧ್ಯೆ ಒಂದು ಶಸ್ತ್ರಾಸ್ತ್ರಗಳಲ್ಲಿ ಸಾಕಷ್ಟು ಭಿನ್ನತೆಗಳನ್ನ ನಾವು ನೋಡ್ತೀವಿ. ಫಿರಂಗಿ ಪಡೆಯಲ್ಲಿ ಆದಂತಹ ಬದಲಾವಣೆಗಳು ನಮಗೆ ಇಡೀ ಸೈನ್ಯವನ್ನ ಸಂಪೂರ್ಣವಾಗಿ ಬೆದರಿಸುವಂತೆ, ಅಂದ್ರೆ ಹೆದರುವಂತೆ ಮಾಡಿದಂತಹದ್ದು ಅಂತ. ಅದಕ್ಕೆ ಒಂದು ನಮಗೆ ಸಿಗುವಂಥದ್ದು ಮುಸ್ಲಿಂ ಅಂದ್ರೆ ಈಗ ಶಾಹಿ ಸುಲ್ತಾನರು ಬಳಸಿದಂತ ಅಸ್ತ್ರ ಫಿರಂಗಿಗಳು. ಫಿರಂಗಿಗಳಲ್ಲಿ ಸಾಮಾನ್ಯವಾಗಿ ಉಡಾಯಿಸುವಂತಹದ್ದು ಮದ್ದುಗುಂಡುಗಳನ್ನ ಬಳಸೋದು. ಆದ್ರೆ ಅಲ್ಲಿ ಮಾಡಿದಂತ ತಂತ್ರ ಏನಂದ್ರೆ, ಅವರು ಗುಂಡುಗಳನ್ನ ಇಡುವ ಬದಲು ತಾಮ್ರದ ನಾಣ್ಯಗಳನ್ನ ತುಂಬಿ ಉಡಾಯಿಸಿದ್ರು ಅಂತ ಹೇಳ್ತಾರೆ. ಅದರಿಂದ ಏನಾಯ್ತು, ಇಡೀ ಸೈನ್ಯದಲ್ಲಿ ಎದ್ದದ್ದು ಪ್ರಾಣಿಗಳು ಹೆಚ್ಚಾಗಿ, ಮುಖ್ಯವಾಗಿ ಆನೆಗಳು ಮತ್ತು ಕುದುರೆಗಳು. ಅವುಗಳಿಗೆ ಸಿಡಿದಂತಹ ನಾಣ್ಯಗಳು ಇಡೀ ಸೇನೆಯನ್ನ, ಪ್ರಾಣಿಗಳನ್ನ ವಿಚಲಿತವನ್ನಾಗಿ ಮಾಡಿದಂತಹದ್ದು. ಆಗ ಸಹಜವಾಗಿನೇ ಅವರ ಸೈನ್ಯದ ಜನರನ್ನ ಅವು ತುಳಿಲಿಕ್ಕೆ ಅಥವಾ ಚಲ್ಲಪಿಲ್ಲಿ ಆಗ್ಲಿಕ್ಕೆ ಕಾರಣವಾದಂತಹದ್ದು ಇದೆ. ಅದರಿಂದ ಸಿಡಿಮದ್ದಿನ ಉಪಕರಣಗಳು ಬಹಳ ಮುಖ್ಯವಾದಂತಹ ಸೋಲಿಗೆ ಕಾರಣವಾದಂತದ್ದು ಹೇಳ್ಬೋದು. ಜೊತೆಗೆ ಮುಖಂಡತ್ವದ ಕೊರತೆ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ, ಸದಾಶಿವರಾಯನ ನಂತರ
ಯಾರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿತ್ತು. ಹ್ಮ್ ಸದಾಶಿವರಾಯನ ಇವನೇ ಅರಸ ಅಂತ ಹೇಳಿದ್ರೆ, ಹ್ಮ್ ಈಗ ಉದಾಹರಣೆ ರಾಮರಾಯನೇ ಅರಸನಾಗಿದ್ರೆ ರಾಮರಾಯನ ನಂತರ ಯಾರು ಅನ್ನೋದು ಬೇಕಾಗಿತ್ತು. ಹ್ಮ್ ರಾಮರಾಯನ ಸತ್ರು ಕೂಡ ಸದಾಶಿವರಾಯ ಬದುಕಿದ್ದ. ತಿರುಮಲ ವೆಂಕಟಾದ್ರಿ ಸದಾಶಿವರಾಯನ ಕರ್ಕೊಂಡೋಗಿ ಪೆನುಗೊಂಡೆ ಕರ್ಕೊಂಡು ಹೋಗ್ತಾರೆ. ಹ್ಮ್. ಆಗಿದ್ದಾಗ ರಾಜ ಅವನೇ ಅಂತಾನೆ ಇರ್ತದೆ. ಅದರಿಂದ ಮುಖಂಡತ್ವ ಕೊರತೆಯಲ್ಲಿ ಅವರು ಎದುರು ಓಡಿ ಬಂದರು. ತಮ್ಮ ಕೈಯಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ಆಗದೆ ಓಡಿ ಬಂದು ಹ್ಮ್. ಇಡೀ ಸಾಮ್ರಾಜ್ಯ ತಮ್ಮ ಪರಿವಾರ ಜೊತೆಗೆ ಅವರು ಬೇರೆ ಕಡೆ ಹೋಗಿದ್ರಿಂದ ಹ್ಮ್. ಮುಖ್ಯವಾಗಿ ಸೋಲಿಗೆ ಕಾರಣ ಮುಖಂಡತ್ವದ ಕೊರತೆ ಅಂತ ಅನ್ಸುತ್ತೆ. ಅದೇ ಮುಖ್ಯವಾದ ಕೊರತೆ. ಮುಖ್ಯವಾದ ಕೊರತೆ ಅಂತ ನನಗೆ ಅನಿಸಿದಂತು. ನಾನು ಅಧ್ಯಯನದಲ್ಲಿ ಹೇಳುವಂಥದ್ದು. ಅದ್ಭುತ ಸರ್. ಈಗ ಇದೇ ಯುದ್ಧಕ್ಕೆ ಸಂಬಂಧಿಸಿದಂಗೆ ಈಗ ಬಿಜಾಪುರ ಮ್ಯೂಸಿಯಂ ಅಲ್ಲಿರೋದು ರಾಮರಾಯರ ತಲೆ ಅಂತ ಎಲ್ಲಾ ಕಡೆ ತುಂಬಾ ಪ್ರಚಲಿತ. ನನಗೂ ನೀವು ಅದು ತೋರಿಸಿ ಅದನ್ನ ತೋರಿಸಿ ನೀವು ಅಂತ, ನಾನು ಹೌದು ಅಲ್ಲಿ ರಾಮರಾಯರ ತಲೆ ಇದೆಪ್ಪ ನಾನು ಕರವರ ತೋರಿಸ್ತೀನಿ ಅಂತ ನಾನು ಸಹ ಹೇಳಿದೆ. ಅದ್ರ ಬಗ್ಗೆ ಹೇಳಿ ಅದೇನು ಸರ್. ನಾನು ಮ್ಯೂಸಿಯಂ ಅಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ಬಿಜಾಪುರದ ವಸ್ತು ಸಂಗ್ರಹಾಲಯದಲ್ಲಿ ಹೋಗಿ ನೋಡಿದ್ದೀನಿ. ಬೇರೆ ಬೇರೆಯ ಇವುಗಳು ವರ್ಣಚಿತ್ರಗಳಲ್ಲಿ ಕೂಡ ಪುಸ್ತಕಗಳಲ್ಲೂ ಕೂಡ ಇರುವಂತಹ ಸಂಗತಿಗಳನ್ನು ಗಮನಿಸಿದ್ದೀನಿ. ಆ ತಲೆಯ ಬಗ್ಗೆ ನೋಡಿದ್ರೆ, ಆ ತಲೆಯ ಸ್ವರೂಪವನ್ನು ನೋಡಿದಾಗ ಅದು ವ್ಯಕ್ತಿಯ ಅಲ್ಲದ ವ್ಯಕ್ತಿಯ ಅಂತ ಕಾಣ್ತಾನೆ ಇಲ್ಲ. ಅದು ಒಂದು ದೇವತೆಯ ಕಾಣ್ತದೆ. ಕೋರೆ ಹಲ್ಲುಗಳಿದೆ. ಕೋರೆ ಹಲ್ಲುಗಳು ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಶಕ್ತಿ ದೇವತೆಗಳಿಗೆ ಮಾತ್ರ ಇರುವಂತಹದ್ದು. ಅದರಲ್ಲೂ ವಿಶೇಷವಾಗಿ ವೀರಭದ್ರ ಕೋರೆ ಹಲ್ಲುಗಳನ್ನು ಹೊಂದಿದಂತ ನಾವು ಕಾಣ್ತೇವೆ. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ತೋರಿಸೋದಲ್ಲ ಅದು. ಅದನ್ನ ರಾಮರಾಯ ಅಂತ ಒಪ್ಪಲಿಕ್ಕೆ ಏನು ಶಿಲ್ಪ ಲಕ್ಷಣ ಇದೆಯಲ್ಲ ಅದು ಸಾಧ್ಯವಾಗ್ತಿಲ್ಲ. ಅದೊಂದು ಶಕ್ತಿಯ ಹಿನ್ನೆಲೆಯಲ್ಲಿ ಅಥವಾ ಏನು ಅಸಾಮಾನ್ಯ ಶಿಲ್ಪ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಹೇಳ್ಬೋದು. ರಾಮರಾಯನ ಶಿಲ್ಪ ಅಲ್ಲ ಅಂತ ಶಿಲ್ಪ ಲಕ್ಷಣಗಳಿಂದ ಹೇಳ್ಬೋದು. ಈಗ ನಮಗೆ ಈಗ ನಾವೆಲ್ಲ ಕಡೆ ನೋಡಿ ಸರ್, ಚಂದ್ರಗಿರಿಗೂ ಹೋಗಿ ನೋಡಿದ್ದೀನಿ. ಅಲ್ಲಿ ಕೃಷ್ಣದೇವರಾಯರ ವಿಗ್ರಹ ಇದೆ, ಅಚ್ಯುತರಾಯರದ್ದು ಇದೆ, ವೆಂಕಟಪತಿ ರಾಯರದ್ದು ಇದೆ. ನಮ್ಮ ಅಳಿಯ ರಾಮರಾಯರನ್ನು ಮಾತ್ರ ಎಲ್ಲೂ ಒಂದು ಕಡೆನೂ ನಾವು ನನ್ಗೆ ಸೀಮಿತ ಜ್ಞಾನದಲ್ಲಿ ಇಲ್ವಲ್ಲ, ಎಲ್ಲಾದ್ರೂ ಇದೆಯಾ ತಾವು ತಿಳಿಸಿ? ನಮಗೆ ಇದುವರೆಗಿನ ಸಂಶೋಧನೆಗಳು ಅಥವಾ ಹುಡುಕಾಟದ ಹಿನ್ನೆಲೆಯಲ್ಲಿ ಇಲ್ಲೂ ಕಂಡು ಬಂದಿಲ್ಲ ಸರ್ ಅದು. ಬಟ್ ಆದ್ರೆ ವರ್ಣಚಿತ್ರಗಳಲ್ಲಿ ನಮಗೆ ಬಿಜಾಪುರದ ಸುಲ್ತಾನರು ಹಾಕಿಸಿದಂತ ವರ್ಣಚಿತ್ರಗಳಿದಾವೆ. ಅವುಗಳಲ್ಲಿ ಅವನ ಚಿತ್ರಣವನ್ನು ನಾವು ಕಾಣ್ತೇವೆ. ಅದೆಲ್ಲಿ ಸಿಗ್ಬೋದು? ನಿಮಗೆ ಬಿಜಾಪುರ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಅವನನ್ನ ಕೊಲ್ಲುವಂತಹದ್ದು, ಆಮೇಲೆ ಕತ್ತರಿಸುವಂತಹದ್ದು ಇದೆಯಲ್ಲ, ಆ ಮೂಲಕ ನಾವು ಏನು ರಾಮರಾಯನ ದೈಹಿಕ ಸ್ವರೂಪವನ್ನು ಅರ್ಥ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಸೊ ಆ ವರ್ಣಚಿತ್ರಗಳಿಂದ ಮಾತ್ರವೇ ನಮಗೆ ರಾಮರಾಯನ ಚಿತ್ರ ಎಲ್ಲೂ ಭೂಶಿಲ್ಪಗಳಾಗ್ಲಿ ಕಲ್ಲಿನ ಶಿಲ್ಪಗಳಲ್ಲಿ ನಮಗೆ ಕಂಡಿಲ್ಲ. ಮೋಸ್ಟ್ಲಿ ಅವನ ಅರಸ ಅಲ್ಲದೆ ಇರೋದ್ರಿಂದ. ಯಾಕಂದ್ರೆ ನಮಗೆ ಅಚ್ಯುತರಾಯನ ಶಿಲ್ಪಗಳು, ವರದಾದೇವಿ ಅಮ್ಮನವರ ಶಿಲ್ಪ, ಆಮೇಲೆ ತಿರುಮಲಾದೇವಿ ಮತ್ತು ಚಿನ್ನಾದೇವಿಯರ ಶಿಲ್ಪ ಜೊತೆಗೆ ನಿಂತಿರುವಂತಹ ಕೃಷ್ಣದೇವರಾಯ ಈ ತರ ಸಿಗ್ತವೆ. ಮತ್ತೆ ಇರಬಹುದು, ಇನ್ನು ನಾವು ಗುರುತಿಕ್ಕೆ ಆಗಿಲ್ಲ ಅಂತ ಅನಿಸುತ್ತೆ. ಈಗ ಸರ್ ಇದು ಸ್ನೇಹಿತರೆ, ಇದು ವಿಜಯನಗರ 300 ವರ್ಷ ಆಯ್ತಲ್ಲ, ಅಷ್ಟೇ ವರ್ಷ ಕೇಳ್ಬೋದಾದಂಥ ತುಂಬ ದೊಡ್ಡ ಜ್ಞಾನ ನಿಧಿ ನಮ್ಮ ಎಸ್ ವೈ ಸೋಮಶೇಖರ್ ಅವರು. ತುಂಬ ಇದೆ ಕೇಳೋದಕ್ಕೆ. ಅವ್ರ ಹತ್ರ ಇನ್ನೂ ಒಂದ್ಸಲಿ 2 ಸಲ ಬಂದು ಕೇಳ್ತೀನಿ. ಇವತ್ತಿನ ಸಂವಾದದಲ್ಲಿ ಇದು ಕೊನೆಯ ಪ್ರಶ್ನೆ ಸರ್ ನಿಮಗೆ. ವೆಂಕಟಪತಿ ರಾಯರು ಈಗ ವಿಜಯನಗರದಲ್ಲಿ ನಾವು ಅಕ್ಕರಾಯ, 1ನೇ ಹರಿಹರ, ಬುಕ್ಕ ಮತ್ತು 2ನೇ ಪ್ರೌಢದೇವರಾಯರು ಮತ್ತು ಕೃಷ್ಣದೇವರಾಯರು ಅಷ್ಟೇ ಮತ್ತೆ ಶಕ್ತಿಶಾಲಿಯಾಗಿದ್ದವರು ಅಳಿಯ ರಾಮರಾಯರ ಆದಮೇಲೆ ಈ ವೆಂಕಟಪತಿ ರಾಯರು ಅಂತ ನೀವೆಲ್ಲ ಇತಿಹಾಸದಲ್ಲೆಲ್ಲ ಹೇಳಿದಿರಿ. ವೆಂಕಟಪತಿ ರಾಯರು ಮತ್ತೆ ಕೃಷ್ಣಾ ನದಿ ತೀರದವರೆಗೂ ಸಾಮ್ರಾಜ್ಯ ವಿಸ್ತರಣೆ ಮಾಡಿದ್ರು ಅಂತ. ಇಂಥ ಶಕ್ತಿಶಾಲಿಯಾಗಿದ್ದಂಥ ವೆಂಕಟಪತಿ ರಾಯರು ತಮ್ಮ ಮಗ ಅಲ್ಲ ಅಂತ ಗೊತ್ತಿದ್ರು ಇನ್ನೊಬ್ಬನ ಪಟ್ಟ ಕಟ್ಟಬೇಕಾಗಿ ಅಂತ ಜಗಳಕ್ಕೆ ಕಾರಣ ಆಗಿದ್ದು ಯಾಕೆ ಸರ್? ಅದು ನಮಗೆ ಈ ಪಟ್ಟದ ವಿಷಯದಲ್ಲಿ ಅನೇಕ ಸಂಘರ್ಷಗಳು ನಿರಂತರವಾಗಿ ನಡೆದಂತಹದ್ದು ಇದ್ದೇ ಇದೆ ಸರ್. ನಮಗೆ ಕೃಷ್ಣದೇವರಾಯನ ಕಾಲದಲ್ಲಿ ನಾವು ನೋಡಿದಾಗ ಕೃಷ್ಣದೇವರಾಯನ ಅಂದ್ರೆ ಅವನು ತೀರ್ಕೊಂಡ ನಂತರ ಅಚ್ಯುತರಾಯ ಆಳ್ವಿಕೆ ಮಾಡ್ತಾನೆ. ಅವನ ಆಳ್ವಿಕೆಯನ್ನ ನೀವೇನು ಸಾಮಂತರು ಅಂತ ಹೇಳ್ತಿರಲ್ಲ, ಸಾಮಂತರು ಮಾಂಡ್ಲಿಕರು ಅವರೇ ಒಪ್ಲಿಲ್ಲ. ಹೌದು. ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ರಾಯಣ ರಾಜ ಅಂತ, ನುಗ್ಗೇಹಳ್ಳಿಯ ರಾಯಣ ರಾಜ ಅಂತ ಬರ್ತಾನೆ. ಸದಾಶಿವರಾಯ ಅಚ್ಯುತರಾಯ ಪಟ್ಟಾಭಿಷೇಕ ಆಗಿ ಅವನು ಏನು ಕಾಳಹಸ್ತಿಗೆ ಮತ್ತು ಮಧುರೆಗೆ ಎಲ್ಲ ಹೋಗ್ತಾನೆ. ಅಲ್ಲಿ ಹೋಗಿ ತನ್ನ ಏನು ವಿಜಯ ಸ್ತಂಭಗಳನ್ನ ನೆಡುವಂತಹದ್ದು, ಪಟ್ಟಾಭಿಷೇಕ ಆದದ್ದು ಹೇಳುವಾಗ ಒಂದು ಶಾಸನದಲ್ಲಿ ಹೇಳ್ತದೆ ನಮಗೆ, ಅನೇಕ ಮನ್ಯರು ಅನೇಕ ಮನ್ಯರನ್ನ ಮನ್ನಿಸಿದ ಅಂತ ಹೇಳ್ತಾನೆ. ಅಂದ್ರೆ ಅವರೆಲ್ಲರೂ ಕೂಡ ಇವನ ವಿರುದ್ಧ ತಿರುಗಿದ್ರು ಅಂತ. ಈ ತರದ ಸಂಗತಿಗಳು ನಮಗೆ ಹೆಚ್ಚಾಗಿ ಸಿಗೋದ್ರಿಂದ ಈ ಪರಂಪರೆ ಏನಿದೆಯಲ್ಲ ಇದು ನಿರಂತರವಾಗಿ ಬರೀ ಇವರೇ ಅಲ್ಲಲ್ಲ, ಅರಸು ಪರಂಪರೆಯಲ್ಲಿ ಮುಸ್ಲಿಂ ಅರಸರಲ್ಲೂ ಕೂಡ ಈ ಪಟ್ಟಾಭಿಷೇಕ ಸಂದರ್ಭದಲ್ಲಿ ನಾನಾಗಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಘರ್ಷಗಳಿದಾವೆ. ಅವುಗಳ ಬಗ್ಗೆ ನಾವು ನೋಡಿದಾಗ ಇದು ಕೂಡ ಒಂದು ಸಹಜ ಪ್ರಕ್ರಿಯೆ ಅಂತ ಹೇಳ್ಬೋದು ಸರ್. ಈಗ ಈ ಮತ್ತೆಲ್ಲರೂ ತುಂಬಾ ಜನ ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ನನ್ನ ಸ್ನೇಹಿತರೆಲ್ಲ ಏನ್ ಕೇಳೋದು ಅಂದ್ರೆ, ಛತ್ರಪತಿ ಶಿವಾಜಿಯವರ ಕ್ಷಾತ್ರ ಏನಿದೆ ಅದಕ್ಕೆ ಪ್ರೇರಣೆ ನಮ್ಮ ವಿಜಯನಗರದ್ದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಾವು ಏನ್ ಹೇಳ್ತಾರೆ? ಸರ್, ಶಿವಾಜಿಯ ಮೂಲವೇ ಕರ್ನಾಟಕ. ಹೌದು.
ಕರ್ನಾಟಕವೇ ಅವರ ಮೂಲ ಆಗಿರೋದ್ರಿಂದ ಇಲ್ಲಿಂದ ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಆಳ್ವಿಕೆ ಮಾಡಿದ್ದು. ಹ್ಮ್ ಅವನು ತಂದೆ ಈ ಶಹಜಿ ಭೋಂಸ್ಲೆ ಅಂತ ಹೇಳ್ತೀವಿ, ಅವರು ಈಗ ದಕ್ಷಿಣದ ಜೊತೆಗೆ ಬಂದು ಹ್ಮ್ ಇಲ್ಲೆಲ್ಲ ಶಿರಾ ಭಾಗ ಮತ್ತು ಬೆಂಗಳೂರಲ್ಲಿ ಆಳ್ವಿಕೆ ಮಾಡಿದ್ದು ನಿಮಗೆಲ್ಲ ಗೊತ್ತಿರುವಂತದ್ದು. ಹ್ಮ್ ತಂದೆಯ ಎಲ್ಲ ಚಟುವಟಿಕೆಗಳಲ್ಲಿ ಅವನು ಭಾಗವಹಿಸಿದಂತದ್ದು. ಹ್ಮ್ ಆ ಸಂದರ್ಭದಲ್ಲಿ ವಿಜಯನಗರಕ್ಕೆ ಭೇಟಿ ಕೊಡ್ತಾನೆ. ಹ್ಮ್ ಅವನು ಈಗಾಗಲೇ ವಿಜಯನಗರದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇರುತ್ತೆ. ಹ್ಮ್ ಈ ಸಾಮ್ರಾಜ್ಯದ ಕಲ್ಪನೆಗಳು ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ಹ್ಮ್ ಇಲ್ಲಿನ ಸಾಮ್ರಾಜ್ಯಕ್ಕೆ ಭೇಟಿ ಅಂದ್ರೆ ಇಲ್ಲಿನ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಹ್ಮ್ ವಿರೂಪಾಕ್ಷ ದೇವಸ್ಥಾನ ಎಲ್ಲವನ್ನು ನೋಡಿ ಈ ವಿನಾಶದ ಅಂಚಿನಲ್ಲಿದ್ದಂತಹ ಇವುಗಳನ್ನ ನೋಡಿ ಅವನು ಹ್ಮ್. ಒಂದು ರೀತಿ ಮರುಗ್ತಾನೆ. ಹ್ಮ್. ಜೊತೆಗೆ ಅಂದ್ರೆ ಅವನು ಒಂದು ಪ್ರೇರಣೆಯನ್ನು ಪಡಿತಾನೆ. ಇಂತಹ ಒಂದು ದೊಡ್ಡ ಸಾಮ್ರಾಜ್ಯವನ್ನ ನಮಗೆ ಮಧ್ಯಯುಗದಲ್ಲಿ ಕಟ್ಟಿದ್ರಲ್ಲ ಅನ್ನೋ ಒಂದು ಪ್ರೇರಣೆಯನ್ನು ಪಡೆದು ಹ್ಮ್. ಅವನು ಮುನ್ನುಗ್ಗುವಂತಹ ಒಂದು ಕೆಲಸ ಕೂಡ ವಿಜಯನಗರ ಕಾರಣ ಕಾರಣ ಅಂತ ಆಗಿದೆ ಅಂತ. ಹೇಳ್ಬೋದು ಸರ್. ಹಾಗೆ ನಮಗೆ ಆಲೂರು ವೆಂಕಟರಾಯರಿಗೆ ಕೂಡ ಹ್ಮ್ ಇದೊಂದು ಕನ್ನಡ ಸಾಮ್ರಾಜ್ಯ ಹ್ಮ್ ಅದ ಒಂದು ಏನು ಕನ್ನಡ ಸಾಮ್ರಾಜ್ಯ ಇಷ್ಟೊಂದು ವಿಶಾಲವಾಗಿ ವಿಸ್ತಾರವಾಗಿ ಹ್ಮ್ ಬೆಳೆದಿತ್ತು, ಹ್ಮ್. ಕರ್ನಾಟಕ ಸಾಮ್ರಾಜ್ಯವಾಗಿತ್ತು ಅನ್ನುವ ಒಂದು ಕಲ್ಪನೆ ಅವನು ಬಂದಮೇಲೆನೆ ಹ್ಮ್. ಆಲೂರು ವೆಂಕಟರಾಯರು ಸ್ವಾತಂತ್ರ್ಯ ಹೋರಾಟಕ್ಕೆ ಅಥವಾ ಕನ್ನಡ ರಾಜ್ಯ ಅಥವಾ ಕರ್ನಾಟಕಕ್ಕಾಗಿನೇ ಹೋರಾಡಿದಂಥದ್ದು ನಾವು ಪ್ರತ್ಯೇಕವಾಗಿ ನಾವು ಕಾಣ್ಬೋದು. ನೋಡ್ತೀವಿ. Yes. ಕೇಳೋರಲ್ಲ ಸ್ನೇಹಿತರೆ, ಡಾಕ್ಟರ್ ಎಸ್ ವೈ ಸೋಮಶೇಖರ್ ಅವರ ಜ್ಞಾನ ಸಮುದ್ರದಿಂದ ನಿಮಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ಉಣಬಡಿಸಿದ್ದೀನಿ. ಇದು ನಿರಂತರ. ಇವ್ರನ್ನ ಇನ್ನೊಂದು 3-4 ಸಲ ನಾನು ಭೇಟಿ ಮಾಡೋದಿದೆ. ಅಲ್ಲಿವರೆಗೆ ಒಂದು ವಿರಾಮ. ಮುಂದಿನ ಮಾರ್ಗದಲ್ಲಿ. ತಮಗೂ ಕೂಡ ಧನ್ಯವಾದಗಳು ಸರ್, ಈ ಅವಕಾಶ ಕೊಟ್ಟದಕ್ಕಾಗಿ. ನಮಸ್ಕಾರ. ನಮಸ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ.